ಸೊ ಇಂದಿನ ಅಧ್ಯಾಯದ ಹೆಸರು ಕಲಿಗೆ ದಂಡನೆ ಮತ್ತು ಬಹುಮಾನ. ಸೊ ಇಂದಿನ ಶ್ಲೋಕದಲ್ಲಿ ಪರೀಕ್ಷಿತ್ ಮಹಾರಾಜ ಒಂದು ಕನ್ಕ್ಲೂಷನ್ ನಿರ್ಣಯನ ಡಿರೈವ್ ಮಾಡ್ತಾ ಇದ್ದಾರೆ ಇದರಲ್ಲಿ. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜ ಸೊ ಅವನ ರಾಜ್ಯವನ್ನು ಎಲ್ಲ ನೋಡೋದಕ್ಕೆ ಸೊ ಎಲ್ಲ ಟೂರ್ ಹೋಗಿರಬೇಕಾಗಿದ್ದಾಗ ಅಲ್ಲಿ ಒಂದು ಹಸು ಮತ್ತು ಒಂದು ಎತ್ತನ್ನು ಸೊ ಒಂದು ಕಲಿಪುರುಷ ಹಿಂಸೆ ಕೊಡೋದನ್ನ ನೋಡ್ತಾನೆ. ಆ ಎತ್ತು ಒಂದೇ ಒಂದು ಕಾಲಿನಲ್ಲಿ ನಿಂತಿರುತ್ತೆ. ಸೊ 3 ಕಾಲುಗಳು ಮುರಿದೋಗಿರುತ್ತೆ. ಸೊ ಇದನ್ನು ನೋಡಿ ಪರೀಕ್ಷಿತ್ ಮಹಾರಾಜನಿಗೆ ತುಂಬ ಬೇಸರ ಆಗುತ್ತೆ. ಸೊ ಆಗ ಪರೀಕ್ಷಿತ್ ಮಹಾರಾಜ ಆ ಎತ್ತಿಗೆ ಸೊ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಸೊ ನಿನಗೆ ಈ ಸ್ಥಿತಿ ಬರೋದಕ್ಕೆ ಕಾರಣ ಏನು ಅಂತಂದ್ಬಿಟ್ಟು ಸೊ ಪರೀಕ್ಷಿತ್ ಮಹಾರಾಜ ಆ ಪ್ರಶ್ನೆನ ಕೇಳ್ತದೆ. ಅದಕ್ಕೆ ಈ ಎತ್ತು ಸರಿಯಾಗಿ ನೇರವಾಗಿ ಉತ್ತರ ಕೊಡೋದಿಲ್ಲ. ಸೊ ನನಗೆ ಕಾರಣ ಇಮಿಡಿಯೇಟ್ ಕಾರಣ ಬಂದ್ಬಿಟ್ಟು ಕಲಿಪುರುಷನಿಂದನೇ ನನಗೆ ಈ ಸ್ಥಿತಿ ಬಂದಿರೋದು ಅಂತಂದ್ಬಿಟ್ಟು ಹೇಳ್ಬಹುದಿತ್ತು. ಆದರೆ ಆ ಥರ ಹೇಳೋದಕ್ಕೆ ಅವನು ಹಿಂಜರಿತಾನೆ. ಯಾಕಂದರೆ ಆ ಎತ್ತು ಸಾಮಾನ್ಯ ಎತ್ತಲ್ಲ, ಅದು ಧರ್ಮ ಪುರುಷನ ಅವತಾರ. ಸೊ ಅವನು ಎಲ್ಲ ಧರ್ಮದ ತತ್ವಗಳನ್ನು ಸೊ ತಿಳಿದಿದ್ದರಿಂದ ಅವನು ಕಲಿಪುರುಷನೇ ನನ್ನ ಸ್ಥಿತಿಗೆ ಕಾರಣ ಅಂತ ಹೇಳೋದಿಲ್ಲ. ಸೊ ಅವನು ಧರ್ಮಪುರುಷ ಹೇಳ್ತಾನೆ, ಈಗ ತಾನೇ ಹೇಳಿದ ನಿನ್ನ ಈ ಮಾತುಗಳು ಪಾಂಡವರ ವಂಶದವರಿಗೆ ಯೋಗ್ಯವಾದವು. ನಮ್ಮ ಕಷ್ಟಗಳಿಗೆ ನಿರ್ದಿಷ್ಟವಾಗಿ ಕಾರಣನಾದ ದುಷ್ಟನು ಯಾರೆಂಬುದನ್ನು ನಿರ್ಧರಿಸುವುದು ಬಹು ಕಷ್ಟ. ಏಕೆಂದರೆ ನಾವು ಬೇರೆ ಬೇರೆ ದಾರ್ಶನಿಕರು ಬೇರೆ ಬೇರೆ ಅಭಿಪ್ರಾಯಗಳಿಂದ ದಿಗ್ಭ್ರಮೆಗೊಂಡಿರುತ್ತೇವೆ. ಎಲ್ಲ ಬಗೆಯ ದ್ವಂದ್ವಗಳನ್ನು ನಿರಾಕರಿಸುವ ಕೆಲವು ದಾರ್ಶನಿಕರು ತಮ್ಮ ಸುಖ ದುಃಖಗಳಿಗೆ ತಾವೇ ಕಾರಣ ಅಂತ ಹೇಳ್ತಾರೆ. ಇನ್ನು ಕೆಲವರು ದೈವಶಕ್ತಿಗಳು ಕಾರಣ ಎಂತಾರೆ. ಮತ್ತು ಕೆಲವರು ನಮ್ಮ ಕರ್ಮವೇ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಸೊ ಜಡಭೌತವಾದಿಗಳು ಪ್ರಕೃತಿಯನ್ನು ಅಂತಿಮ ಕಾರಣವಾಗಿ ಹೇಳ್ತಾರೆ. ಸೊ ಕೆಲವರು ಚಿಂತನಾಶೀಲರ ಅಭಿಪ್ರಾಯದಂತೆ ದುಃಖದ ಕಾರಣವನ್ನು ತರ್ಕದಿಂದ ಖಚಿತಪಡಿಸಲು ಸಾಧ್ಯವಿಲ್ಲ, ಅದನ್ನು ಊಹೆಯಿಂದ ತಿಳಿಸಲು ಸಾಧ್ಯವಿಲ್ಲ, ಮಾತುಗಳಿಂದ ವ್ಯಕ್ತಪಡಿಸಲು ಸಾಧ್ಯವಾಗದು ಅಂತಂದ್ಬಿಟ್ಟು ಹೀಗೆ ಧರ್ಮಪುರುಷ ಪರೀಕ್ಷಿತ್ ಮಹಾರಾಜನಿಗೆ ಹೇಳ್ತಾನೆ. ಆಗ ಪರೀಕ್ಷಿತ್ ಮಹಾರಾಜ ಸೊ ನಿನ್ನ ಈ ಸ್ಥಿತಿಗೆ ಏನು ಈ ಕಾರಣ ಅಂತಂದ್ಬಿಟ್ಟು ಅವನು ಕನ್ಕ್ಲೂಷನ್ನ ಹೇಳ್ತಾ ಇದ್ದಾರೆ. ನಿನಗೆ ಈ ಸ್ಥಿತಿಗೆ ಕಾರಣ ಏನು ಅಂತಂದರೆ, ಭಗವಂತನ ಶಕ್ತಿ ಯಾವ ರೀತಿ ವರ್ತನೆಯಾಗುತ್ತೆ ಈ ಪ್ರಪಂಚದಲ್ಲಿ ಅದನ್ನು ಯಾರೂ ಕೂಡ ಅರ್ಥ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಊಹಾತ್ಮಕ ಚಿಂತನೆ ಅಥವಾ ಮಾತಿನ ಬಲದಿಂದ ನಮಗೆ ಪರಿಗಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಪರೀಕ್ಷಿತ್ ಮಹಾರಾಜ ಸೊ ನಿರ್ಣಯಕ್ಕೆ ಬರ್ತಾ ಇದ್ದಾನೆ. ಊಹಾತ್ಮಕ ಚಿಂತನೆ ಅಂತಂದರೆ ಮೆಂಟಲ್ ಸ್ಪೆಕ್ಯುಲೇಷನ್. ಸೊ ನಾವು ನಮ್ಮ ಮಾತಿನ ಬಲ ಅಂತಂದರೆ ವರ್ಡ್ ಜಗ್ಲರಿ. ಸೊ ಈ ವರ್ಡ್ ಜಗ್ಲರಿ ಅಥವಾ ಮೆಂಟಲ್ ಸ್ಪೆಕ್ಯುಲೇಷನ್ನಿಂದ ಭಗವಂತನ ಶಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಭಗವಂತನ ಶಕ್ತಿಗಳು ಯಾವ ರೀತಿ ಈ ಪ್ರಪಂಚದಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಸೊ ಯಾರೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಇದಕ್ಕೆ ಭಗವಂತ ನೇರವಾಗಿ ಏನು ಕೆಲಸ ಮಾಡಬೇಕಾಗಿಲ್ಲ. ಅವನ ಶಕ್ತಿಗಳು ಸ್ವಾಭಾವಿಕವಾಗಿ ಆ ಎಲ್ಲ ಕೆಲಸವನ್ನು ನೆರವೇರಿಸುತ್ತದೆ. ಸೊ ಇದನ್ನು ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳ್ತಾರೆ, 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸೊ ಕೃಷ್ಣ ಇಲ್ಲಿ ಭಗವದ್ಗೀತೆಯ 3ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಹೇಳ್ತಾರೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಮಹಾವ್ಯಪ್ತಂ ವರ್ತ ಏಕಚ ಕರ್ಮಣಿ. ಪಾರ್ಥನೆ,
ಮೂರು ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ. ನಾನು ಬಯಸುವ ವಸ್ತು ಯಾವುದೇ ಇಲ್ಲ. ನಾನು ಪಡೆಯಬೇಕಾದುದು ಏನೂ ಇಲ್ಲ. ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ ಅಂತಂದ್ಬಿಟ್ಟು ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಈ ಭಗವಂತ ಇಲ್ಲಿ ನಮ್ಮ ಈ ಭೂಮಿನಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಅವನಿಗೆ ಯಾವುದೇ ರೀತಿ ಕರ್ತವ್ಯ ಮಾಡೋಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಅವನು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ನಾನು ನಿಯಮಿತ ಕರ್ತವ್ಯಗಳನ್ನು ಮಾಡದಿದ್ದರೆ ಈ ಲೋಕಗಳೆಲ್ಲ ನಾಶವಾಗುವವು. ನಾನೇ ವರ್ಣಸಂಕರಕ್ಕೆ ಕಾರಣನಾಗುತ್ತೇನೆ. ಆದ್ದರಿಂದಾಗಿ ನಾನೇ ಎಲ್ಲ ಜೀವಿಗಳ ಶಾಂತಿಗಳನ್ನು ನಾಶ ಮಾಡುತ್ತೇನೆ. ಸೊ ಅಜ್ಞಾನಿಗಳಾದವರು ಹೇಗೆ ಫಲಾಸಕ್ತರಾಗಿ ಕರ್ಮವನ್ನು ಮಾಡುತ್ತಾರೋ ಹಾಗೆ ವಿದ್ವಾಂಸರು ಆಸಕ್ತಿ ಇಲ್ಲದೆ ಜನಸಾಮಾನ್ಯರನ್ನು ಯೋಗ್ಯ ಮಾರ್ಗದಲ್ಲಿ ಕರೆದೊಯ್ಯಲು ಕರ್ಮವನ್ನು ಮಾಡಬೇಕು. ಸೊ ಬ್ರಹ್ಮ ಸಂಹಿತದಲ್ಲಿ ಹೇಳಿದೆ, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೆ ಕಾರಣ ಅಂತಂದರೆ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣ ಸರ್ವಕಾರಣ ಕಾರಣ. ಅವನು ಈಶ್ವರ ಅಂತಂದರೆ ಕಂಟ್ರೋಲರ್. ಸೊ ನಾವೆಲ್ಲರೂ ಕೂಡ ಈಶ್ವರರಿದ್ದಾಗೆ. ನಮ್ಮಲ್ಲಿ ಕೆಲವರು ಕಂಟ್ರೋಲ್ ನಾವು ಕೆಲವು ವಸ್ತುಗಳನ್ನು ನಿಯಂತ್ರಿಸ್ಬೋದು, ಕೆಲವು ಶಕ್ತಿ ನಮ್ಮಲ್ಲಿದೆ. ನಮ್ಮನ್ನು ಕೂಡ ಸಣ್ಣ ಈಶ್ವರ ಅಂತ ಹೇಳ್ಬೋದು. ಆದರೆ ಕೃಷ್ಣ ಪರಮ ಈಶ್ವರ ಪರಮಃ ಕೃಷ್ಣ. ಅವನು ಯಾವ ರೀತಿ ಇದ್ದಾನೆ ಅಂತಂದರೆ ಅವನ ದೇಹ ಸಚ್ಚಿತ್ ಆನಂದದಿಂದ ಕೂಡಿದೆ. ಸತ್ ಅಂದರೆ ಎಟರ್ನಿಟಿ. ಅವನಿಗೆ ದೇಹಕ್ಕೆ ಆದಿ ಮತ್ತು ಅಂತ್ಯ ಅನ್ನೋದಿಲ್ಲ. ಸತ್ ಚಿತ್ ಮತ್ತು ಚಿತ್ ಅಂದರೆ ಜ್ಞಾನದಿಂದ ಕೂಡಿರೋಂಥದ್ದು. ಮತ್ತು ಆನಂದ ತುಂಬ ಯಾವಾಗಲೂ ಕೂಡ ಸಂತೋಷವಾಗಿ ಇರೋವಂಥ ಸ್ಥಿತಿ. ಸೊ ನಮ್ಮ ದೇಹ ಬಂದ್ಬಿಟ್ಟು ಇದ್ರ ಆಪೋಸಿಟ್. ಸೊ ನಮ್ಮಲ್ಲಿ ಅಸತ್, ಇದನ್ನ ದೇಹನ ಅಸತ್ ಅಂತ ಹೇಳ್ತಾರೆ. ಅಂದರೆ ಇದಕ್ಕೆ ಆದಿ ಮತ್ತು ಅಂತ್ಯ ಅನ್ನೋದಿದೆ. ಮತ್ತು ಇದು ಅಜ್ಞಾನದಿಂದ ಕೂಡಿರುತ್ತೆ. ಸೊ ನಾವು ಸ್ಕೂಲ್ ಕಾಲೇಜುಗಳಿಗೆಲ್ಲ ಹೋಗ್ಬಿಟ್ಟು ನಾವು ಪಾಠ ಕಲ್ತ್ಕೊಂಡ್ಬಿಟ್ಟು ನಾವು ಜ್ಞಾನನ ಪಡಿಬೇಕು. ಸೊ ಅದೇ ರೀತಿ ನಮ್ಮ ದೇಹ ಕೂಡ ಯಾವಾಗಲೂ ಕೂಡ ನಿರಾನಂದದಿಂದ ಇರುತ್ತದೆ. ಸೊ ಸಂತೋಷ ಅನ್ನೋದು ಇದೊಂಥರ ಮರುಭೂಮಿನಲ್ಲಿ ನೀರು ಹುಡುಕಿದಾಗೆ. ಸೊ ನಮ್ಮ ಜೀವನ ಪೂರ್ತಿ ಕಷ್ಟಗಳಿಂದ ಕೂಡಿರುತ್ತೆ. ಆದರೆ ಭಗವಂತನ ದೇಹ ಇದ್ರ ಆಪೋಸಿಟ್. ಸಚ್ಚಿತ್ ಆನಂದ ವಿಗ್ರಹ, ಆದಿ. ಅವನಿಗೆ ಆದಿ ಮತ್ತು ಅಂತ್ಯ ಅನ್ನೋದಿಲ್ಲ. ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣ. ಎಲ್ಲ ಕಾರಣಗಳಿಗೆ ಕಾರಣ ಅಂತಂದರೆ ಈ ದೇವೋತ್ತಮ ಪರಮಪುರುಷ ಕೃಷ್ಣ. ಸೊ ಇಲ್ಲಿ ಕಲಿಪುರುಷ ಎತ್ತುಗಳಿಗೆ ಮತ್ತು ಹಸುಗಳಿಗೆ ಹಿಂಸೆ ಕೊಡ್ತಾ ಇದ್ದಾನೆ. ಅಲ್ಲೆಲ್ಲ ಈ ತೊಂದರೆಗೆ ಕೂಡ ಭಗವಂತನೇ ಕಾರಣ ಅಂತ ಹೇಳ್ಬೋದಾ? ಸೊ ಅದನ್ನು ಶಿಲ ಪ್ರಭುಪಾದರು ಭಾವಾರ್ಥದಲ್ಲಿ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕಾರಣಗಳಿಗೆ ಕಾರಣ ಕೃಷ್ಣನೇ ಅಂತಂದರೆ ಈ ಎತ್ತು ಈ ಸ್ಥಿತಿಗೆ ಬರೋದಕ್ಕೂ ಕೂಡ ಭಗವಂತನೇ ಕಾರಣ ಅಂತ ನಾವು ಕನ್ಕ್ಲೂಷನ್ ಹೇಳ್ಬೋದು. ಆದರೆ ಅದು ತಪ್ಪು ಅಂತಂದ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅಂತಿಮ ಕರ್ತವನ್ನು ತಿಳಿದಿದ್ದರೂ ನಿಜವಾದ ಕರ್ತನನ್ನು ತಿಳಿದವನಂತೆ ವರ್ತಿಸಬಾರದು. ಯಾವುದೇ ಕಾರ್ಯಕ್ಕೆ ಭಗವಂತನು ನೇರವಾಗಿ ಹೊಣೆಗಾರನಲ್ಲ. ಏಕೆಂದರೆ ಪ್ರತಿಯೊಂದು ಕಾರ್ಯವೂ ಆತನಿಂದ ನಿಯೋಜಿತವಾದ ಮಾಯಾಶಕ್ತಿಯಿಂದ ಅಥವಾ ಭೌತಿಕ ಶಕ್ತಿಯಿಂದ ನೆರವೇರುತ್ತದೆ. ಫಾರ್ ಎಕ್ಸಾಂಪಲ್, ಏನಾದರೂ ಇಲ್ಲಿ ನಮ್ಮ ಸಮಾಜದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿನ ಕೊಲೆ ಮಾಡಿದರೆ, ಸೊ ಅವ್ರನ್ನ ಪೊಲೀಸ್ ಬರ್ತಾರೆ, ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಆ ಕೋರ್ಟ್ನಲ್ಲಿ ವಾದ ವಿವಾದಗಳನ್ನೆಲ್ಲನೂ ತಿಳ್ಕೊಂಡು ಆ ಜಡ್ಜ್ ಬಂದ್ಬಿಟ್ಟು ಒಂದು ತೀರ್ಮಾನ ಕೊಡ್ತಾರೆ. ಸೊ ಈ ವ್ಯಕ್ತಿ ಇನ್ನೊಂದು ವ್ಯಕ್ತಿನ ಕೊಲೆ ಮಾಡಿದ್ದಾರೆ, ಸೊ ಇವನಿಗೆ ಮರಣದಂಡನೆ ಆಗಬೇಕು ಅಂತಂದ್ಬಿಟ್ಟು, ಇವನಿಗೂ ಕೂಡ ಸಾವಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತಂದ್ಬಿಟ್ಟು ಆದೇಶ ಕೊಡ್ತಾರೆ. ಸೊ ಈ ಜಡ್ಜು ಅಪರೆಂಟ್ಲಿ ನಾವು ನೋಡಿದರೆ ಆ ಗಲ್ಲು ಶಿಕ್ಷೆ ಆಗೋದಕ್ಕೆ ಕಾರಣ ಬಂದ್ಬಿಟ್ಟು ಆ ಜಡ್ಜು. ನಾವು ಆ ನ್ಯಾಯಾಧೀಶರನ್ನು
ಅದಕ್ಕೆ ಕಾರಣ ಅಂತ ನಾವು ಹೇಳ್ಬೋದಾ? ಸೊ ನಾವು ಅದನ್ನ ಹೇಳೋದಕ್ಕಾಗೋದಿಲ್ಲ. ಏನಕ್ಕೆ ಅಂತಂದರೆ ಈವನ್ ಅದು ವಿತೌಟ್ ಆ ನ್ಯಾಯಾಧೀಶರು ಆದೇಶ ಕೊಡದೇನೆ ಅವನಿಗೆ ಮರಣದಂಡನೆ ಆಗೋದಿಲ್ಲ ಮತ್ತು ಅವನಿಗೆ ಗಲ್ಲು ಶಿಕ್ಷೆ ಆಗೋದಿಲ್ಲ. ಆದರೂ ಕೂಡ ನಾವು ನ್ಯಾಯಾಧೀಶರನ್ನು ಹೊಣೆಗಾರನ್ನಾಗಿ ಮಾಡೋದಕ್ಕಾಗೋದಿಲ್ಲ. ನ್ಯಾಯಾಧೀಶರು ಅವರು ಜಸ್ಟ್ ತೀರ್ಮಾನ ಕೊಡ್ತಾ ಇದ್ದಾರೆ ಅಷ್ಟೇ. ಆ ತೀರ್ಮಾನಗಳು ಅವನ ಕರ್ಮಗಳ ಆಧಾರದ ಮೇಲೆ. ಸೊ ಅದೇ ರೀತಿ ನ್ಯಾಯಾಧೀಶರು ಒಬ್ಬರಿಗೆ ಬಹುಮಾನ ಕೂಡ ಕೊಡ್ಬೋದು. ಸೊ ಈ ರೀತಿ ಕೃಷ್ಣನು ಕೂಡ ಈ ರೀತಿ ನಾವು ಏನು ಮಾಡಿದ್ದೀವಿ, ನಾವು ನಮ್ಮ ಕರ್ಮಗಳ ಆಧಾರದ ಮೇಲೆ ನಮ್ಮ ಪ್ರಕೃತಿ ನಮಗೆ ಪನಿಷ್ಮೆಂಟ್ ಅಥವಾ ರಿವಾರ್ಡ್ನ ಕೊಡುತ್ತೆ. ಸೊ ಇದಕ್ಕೆ ಭಗವಂತ ಹೊಣೆಗಾರನಲ್ಲ. ಸೊ ಭಗವದ್ಗೀತೆ 18 ಅಧ್ಯಾಯದಲ್ಲಿ ಕೃಷ್ಣ ಇದನ್ನ ಕ್ಲಾರಿಫೈ ಮಾಡ್ತಾರೆ. ನಾವೇನೇ ಒಂದು ಕರ್ಮ ಆಗಬೇಕು ಅಂತಂದರೆ ಅದಕ್ಕೆ 5 ಕಾರಣಗಳಿದೆ. ಭಗವಂತನ ಆದೇಶ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಗಾಡೋದಿಲ್ಲ. ಸೊ ಅದು ಭಗವಂತ ಟಾಪ್ ಮೋಸ್ಟ್ ಕಾರಣ ಬಂದ್ಬಿಟ್ಟು ಫೈನಲಿ ಕೃಷ್ಣ ಅದನ್ನು ಅಪ್ರೂವ್ ಮಾಡಬೇಕು. ಅದನ್ನು ಕೃಷ್ಣ ಅಪ್ರೂವ್ ಮಾಡಿದ್ರೇ ಏನೇ ಒಂದು ಕಾರ್ಯ ಆಗಬೇಕು ಅಂತಂದರೆ. ಸೊ ಅದಲ್ಲದೆ ಮತ್ತೆ 4 ಕಾರಣಗಳು ಇದೆ. ಆ 4 ಕಾರಣಗಳು ಏನು ಅಂತಂದರೆ, ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಂ ದೈವಂ ಚೈವಾತ್ರ ಪಂಚಮಂ. ಸೊ ಏನು ಒಂದು ಕ್ರಿಯೆ ಆಗಬೇಕು ಅಂತಂದರೆ ಈ 5 ಕಾರಣಗಳೇ. ಆ 5 ಕಾರಣಗಳೇನು ಅಂದರೆ ಕರ್ಮಸ್ಥಳ ಅಂದರೆ ನಮ್ಮ ದೇಹ, ಕರ್ತ ಅಂದರೆ ನಮ್ಮ ಆತ್ಮ ಅದನ್ನು ಮಾಡುವಂಥದ್ದು, ಮತ್ತು ವಿವಿಧ ಇಂದ್ರಿಯಗಳು, ಮತ್ತು ವಿವಿಧ ಪ್ರಯತ್ನಗಳು, ಮತ್ತು ಕಡೆಯದಾಗಿ ಪರಮಾತ್ಮ. ಈ 5 ಕ್ರಿಯೆಯ 5 ಅಂಶಗಳು. ಮನುಷ್ಯ ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ಮಾಡುವ ನ್ಯಾಯ ಮತ್ತು ಅನ್ಯಾಯ ಕರ್ಮಕ್ಕೆ ಈ 5 ಅಂಶಗಳೇ ಕಾರಣ. ಒಂದು ಬಾರಿ ಶ್ರೀಲ ಪ್ರಭುಪಾದರನ್ನ ಒಬ್ಬ ವ್ಯಕ್ತಿ ಬಂದು ಭೇಟಿ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ನಿಮ್ಮ ದೇವಸ್ಥಾನದಲ್ಲಿ ನಿಜವಾಗ್ಲೂ ದೇವರನ್ನು ಕಂಡಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ಏನಕ್ಕೆ ಅಂತಂದ್ಬಿಟ್ಟು ಶ್ರೀಲ ಪ್ರಭುಪಾದರು ಕೇಳಿದಾಗ ಆ ವ್ಯಕ್ತಿ ಹೇಳ್ತಾರೆ, ಆ್ಯಕ್ಚುಲಿ ನಾನು ಬೇರೆ ಎಲ್ಲ ದೇವಸ್ಥಾನಗಳಿಗೆ ಎಲ್ಲನೂ ಹೋಗಿದ್ದೀನಿ. ಅಲ್ಲಿ ಈ ದೇವರು ಎಲ್ಲ ಏನಾದರೂ ಒಂದು ಕಾರ್ಯದಲ್ಲಿ ತೊಡಗಿರ್ತಾರೆ, ಏನಾದರೂ ಒಂದು ಆಯುಧಗಳನ್ನು ಕೈಯಲ್ಲಿ ಇಟ್ಕೊಂಡಿರ್ತಾರೆ, ಅವನು ಏನಾದರೂ ಒಂದು ಕಾರ್ಯ ಮಾಡೋದ್ರಲ್ಲಿ ತೊಡಗಿರ್ತಾರೆ. ಆದರೆ ಇಲ್ಲಿ ಭಗವಂತ ತನ್ನ ಕೊಳಲನ್ನು ನುಡಿಸ್ತಾ ಆನಂದವಾಗಿ ಇದ್ದಾನೆ. ಸೊ ಇವರು ಖಂಡಿತವಾಗ್ಲೂ ದೇವರು ಅಂತಂದ್ಬಿಟ್ಟು ನಾವು ತೀರ್ಮಾನಕ್ಕೆ ಬಂದಿದ್ದೀವಿ ಅಂತಂದ್ಬಿಟ್ಟು ಸೊ ಶ್ರೀಲ ಪ್ರಭುಪಾದರಿಗೆ ಹೇಳ್ತಾರೆ. ಸೊ ಅವರು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಿನ್ನ ನಿಜವಾಗ ಕನ್ಕ್ಲೂಷನ್ ನೀವೇನು ಮಾಡಿದ್ದೀರಾ ಇದು ತುಂಬ ಅರ್ಥಪೂರ್ಣವಾಗಿದೆ. ಸೊ ಭಗವಂತನ ಅವನಿಗೆ ಏನೇ ಮಾಡೋಂಥ ಅವಶ್ಯಕತೆ ಇಲ್ಲ. ಅವನ ಎಲ್ಲ ಶಕ್ತಿಗಳು ಅವನ ಎಲ್ಲ ಕಾರ್ಯಗಳನ್ನು ನೆರವೇರಿಸುತ್ತೆ ಅಂತಂದ್ಬಿಟ್ಟು ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಭಗವಂತ ಜಸ್ಟ್ ಲೈಕ್ ಇವಾಗ ಒಂದು ಫ್ಯಾಕ್ಟ್ರಿನ ನೋಡ್ಬೋದು ನಾವು. ಒಂದು ದೊಡ್ಡ ದೊಡ್ಡ ಕಾರ್ಖಾನೆಗಳು, ಕಂಪನಿಗಳನ್ನು ನಾವು ನೋಡಿದರೆ ಅಲ್ಲಿ ಒಬ್ಬ ಓನರ್ ಅಥವಾ ಮಾಲೀಕ ಯಾರಿರ್ತಾರೆ ಅವರು ಪ್ರತಿನಿತ್ಯದ ಕೆಲಸಗಳನ್ನೇನು ಮಾಡೋದು ಬೇಕಿಲ್ಲ. ಅವನ ಆದೇಶಕ್ಕೆ ಅನುಗುಣವಾಗಿ ಎಲ್ಲ ಕಾರ್ಯಗಳು ನೆರವೇರಿಸಿ ಹೋಗುತ್ತೆ. ಸೊ ನಾವೇನಾದರೂ ರಿಲಯನ್ಸ್ ಇಂಡಸ್ಟ್ರೀಸ್ ಫಾರ್ ಎಕ್ಸಾಂಪಲ್ ನಾವು ಅದನ್ನು ತಗೊಂಡ್ರೆ ಪ್ರತಿನಿತ್ಯ ಸೊ ಅಂಬಾನಿ ಏನ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಆ ಕಂಪನಿಯಲ್ಲಿ ಪ್ರತಿನಿತ್ಯ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತಂದ್ಬಿಟ್ಟು ತನ್ನ ವರ್ಕರ್ಸ್ಗೆ ಕೆಲಸಗಾರರಿಗೆ ನಿಯೋಜಿಸಬೇಕಿಲ್ಲ.
ಅವನ ಏನು ವಿಲ್ಲಿದೆ, ಅವನ ಆದೇಶ ಏನಿದೆ, ಅವನ ಇಚ್ಛೆ ಏನಿದೆ, ಅವನ ಇಚ್ಛೆಗೆ ಅನುಗುಣವಾಗಿ ಆ ಎಲ್ಲ ಕಂಪನಿಯ ಎಲ್ಲ ಕಾರ್ಮಿಕರು ಅಥವಾ ಉದ್ಯೋಗಿಗಳು ಆ ಕೆಲಸವನ್ನು ನೆರವೇರಿಸ್ತದೆ. ಸೊ ಒಂದು ಸಾಮಾನ್ಯ ಕಂಪನಿಯ ಮಾಲೀಕ ಸೊ ಈ ರೀತಿ ಆ ಕಾರ್ಖಾನೆಯಲ್ಲಿ ಅಥವಾ ಕಂಪನಿಯಲ್ಲಿ ಕೆಲಸನ ಸೊ ತನ್ನ ಪ್ರೆಸೆನ್ಸ್ ಇಲ್ಲದೇನೆ ಅವನೇನಾದರೂ ನೆರವೇರಿಸ್ಬೋದು ಅಂತಂದರೆ ಭಗವಂತನಿಗೆ ಏಕೆ ಸಾಧ್ಯ ಇಲ್ಲ ಇದು? ಆ್ಯಕ್ಚುಲಿ ಭಗವಂತ ಇಲ್ಲಿ ಏನಾದರೂ ಈ ಭೂಮಿಗೆ ಬರ್ತಾನೆ ಅಂತಂದರೆ ಅದು ದುಷ್ಟರನ್ನು ನಾಶ ಮಾಡೋದಕ್ಕಲ್ಲ, ಅದನ್ನು ಭಕ್ತರನ್ನು ಕಾಪಾಡೋದಕ್ಕೋಸ್ಕರ ಅಷ್ಟೆ. ಸೊ ಒಂದು ಸಲ ಅಕ್ಬರ್ ಬೀರ್ಬಲ್ಗೆ ಕೇಳ್ತಾರೆ, ಸೊ ಈ ರೀತಿ ಭಗವಂತ ಎಲ್ಲ ಅವನ ಶಕ್ತಿಗಳು ಅವನ ಕೆಲಸ ಆಗಬೇಕು ಅಂತಂದರೆ ಅವನ ಇಚ್ಛೆಯಿಂದನೇ ಎಲ್ಲ ಆಗುತ್ತೆ. ಅವನೇನಕ್ಕೆ ಇಲ್ಲಿ ಅವತಾರ ತಗೊಂಡು ಅವನು ಭೂಮಿನಲ್ಲಿ ಬಂದು ಎಲ್ಲ ಕೆಲಸ ಇಲ್ಲಿ ಆ ಭಕ್ತರನ್ನು ಕಾಪಾಡಬೇಕು ಅಂತಂದ್ಬಿಟ್ಟು ಒಂದು ಪ್ರಶ್ನೆ ಕೇಳ್ತಾನೆ. ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಒಂದು ಬೀರ್ಬಲ್ ಒಂದು ಪ್ಲ್ಯಾನ್ ಮಾಡ್ತಾನೆ. ಅಲ್ಲೊಂದು ತೊಟ್ಟಿ ಇರುತ್ತೆ, ಆ ತೊಟ್ಟಿನಲ್ಲಿ ತುಂಬ ನೀರು ತುಂಬ್ಕೊಂಬಿಟ್ಟಿರುತ್ತೆ. ಅಲ್ಲಿ ಆ ಪ್ರದೇಶಕ್ಕೆ ಬೀರ್ಬಲ್ ಅಕ್ಬರ್ನ ಕರ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ಆ ಮಗು ಕೂಡ ಅಕ್ಬರನ ಮಗು ಕೂಡ ಅಲ್ಲಿ ಬರುತ್ತೆ. ಇಮಿಡಿಯೇಟಾಗಿ ಅಲ್ಲಿ ಬೀರ್ಬಲ್ ಆ ಮಗುನ ಆ ನೀರಿನಲ್ಲಿ ತಳ್ಳಿಬಿಡ್ತಾನೆ. ಅದು ಬಿದ್ದದ್ದು ನೋಡಿದಾಗ ಅಲ್ಲೆಲ್ಲ ತುಂಬ ಸೈನಿಕರು ಎಲ್ಲ ಕೂಡ ಅವನು ಬೀರ್ಬಲ್ ಜೊತೆ ಅಕ್ಬರ್ ಜೊತೆಲಿ ಬಂದಿರ್ತಾರೆ. ಅವರು ಸೈನಿಕರಿಗೆ ಅವನು ಆದೇಶ ಮಾಡ್ಬೋದಿತ್ತು ಎಲ್ಲನೂ ಹೋಗ್ಬಿಟ್ಟು ಈ ಮಗುನ ಕಾಪಾಡಿ ಅಂತಂದ್ಬಿಟ್ಟು. ಆದರೆ ಅಕ್ಬರ್ ಅವನು ಪರ್ಸ್ನಲಿ ಆ ನೀರಿಗೆ ಬಿದ್ದು ಆ ಮಗುನ ಎತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆಮೇಲೆ ಆ ಮಗುನ ಎತ್ತಿ ಅದು ರಕ್ಷಣೆ ಮಾಡ್ತಾನೆ. ಆಗ ಬೀರ್ಬಲ್ ಕೇಳ್ತಾರೆ, ಆ್ಯಕ್ಚುಲಿ ಇಲ್ಲಿ ನಿಮ್ಮ ತುಂಬ ಸೈನಿಕರಿದ್ದರು, ತುಂಬ ಕೆಲಸಗಾರರಿದ್ದರು, ನೀವು ಯಾರಿಗಾದರೂ ಹೇಳ್ಬೋದಿತ್ತು ಇದನ್ನ ಮಗುನ ಕಾಪಾಡಿ ಅಂತಂದ್ಬಿಟ್ಟು, ನೀವೇನಕ್ಕೆ ಅಲ್ಲಿ ನೀರಿನಲ್ಲಿ ಹೋಗ್ಬಿಟ್ಟು ಬಿದ್ದಿರ, ನೀವು ರಾಜ, ನೀವು ಈ ಥರ ಏನಕ್ಕೆ ಮಾಡಿದ್ದೀರಿ ಅಂತ ಕೇಳಿದಾಗ ಅಕ್ಬರ್ ಹೇಳ್ತಾನೆ, ಈಗ ನನಗೆ ನೀವೇನು ಹೇಳ್ತಾ ಇದ್ದೀಯ ಅರ್ಥ ಆಯಿತು. ಸೊ ತನ್ನ ವಾತ್ಸಲ್ಯದಿಂದ ಆ ಭಗವಂತ ತಾನೇ ತನ್ನ ಮಕ್ಕಳು ಅನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅವನಿಗೆ ಸ್ವಂತ ಇಲ್ಲಿ ಬರ್ತಾನೆ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಸೊ ಇಲ್ಲಿ ಭಗವಂತ ನಾವೇನಾದರೂ ಭೂಮಿಗೆ ಬರ್ತಾನೆ ಅಂತಂದರೆ ಅವನು ತನ್ನ ಭಕ್ತರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅಷ್ಟೇ. ಆ ಭಕ್ತರನ್ನು ಎಲ್ಲ ಅವನ ಶಕ್ತಿಗಳು ರಕ್ಷಣೆ ಮಾಡುವುದು, ಆದರೆ ಅವನ ಕರುಣೆಯಿಂದ, ಆ ವಾತ್ಸಲ್ಯದಿಂದ ಸೊ ತಾನೇ ಸ್ವತಃ ಅವನು ಇಲ್ಲಿ ಭೂಮಿಗೆ ಅವತಾರ ತಗೊಳ್ತಾನೆ. ಇಲ್ಲಿ ಭೂಮಿನಾಗ ಅವತಾರ ತಗೊಂಡಾಗ ಆ ಭಕ್ತರನ್ನು ರಕ್ಷಣೆ ಮಾಡೋ ಸಮಯದಲ್ಲಿ ದುಷ್ಟರನ್ನು ನಾಶ ಮಾಡೋದು ಆಗುತ್ತೆ, ಸೈಮಲ್ಟೇನಿಯಸ್ಲಿ ಅದು ಕೂಡ ಆಗುತ್ತೆ. ಆದರೆ ಅವನ ಉದ್ದೇಶ ಅದಲ್ಲ. ಸೊ ನಾವು ಭಗವಂತನ ಲೋಕಕ್ಕೆ ಮರಳಿ ಹೋದಾಗ ಅಲ್ಲಿ ನಾವು ಯಾರೂ ರಾಕ್ಷಸರನ್ನು ನೋಡೋದಿಲ್ಲ. ಅಲ್ಲಿ ಯಾವತ್ತೂ ಕೂಡ ಕೃಷ್ಣ ರಾಕ್ಷಸರನ್ನು ಸಂಹಾರ ಮಾಡೋಂಥ ಲೀಲೆಗಳಲ್ಲಿ ತೊಡಗಿರೋದಿಲ್ಲ. ಯಾಕಂದರೆ ಅಲ್ಲಿ ಭಗವಂತನ ಲೋಕದಲ್ಲಿ ಯಾರೂ ರಾಕ್ಷಸರೇ ಇರೋದಿಲ್ಲ. ಸೊ ಎಲ್ಲ ಭಕ್ತರೇ ಇರ್ತಾರೆ. ಸೊ ಅವನು ಎಲ್ಲ ಭಕ್ತರ ಜೊತೆಯಲ್ಲಿ ಲೀಲೆಗಳನ್ನ ಮಾಡ್ತಾ ಇರ್ತಾನೆ. ಸೊ ಇಲ್ಲಿ ಶ್ವೇಶಾತ್ವರ ಉಪನಿಷತ್ನಲ್ಲಿ ಹೇಳಿದೆ, ಪರಮಪ್ರಭುವು ಎಲ್ಲ ನಿಯಂತ್ರಕರ ನಿಯಂತ್ರಕನು, ನಾನಾ ಗ್ರಹಪತಿಗಳಲ್ಲಿ ಗರಿಷ್ಠನು, ಎಲ್ಲರೂ ಅವನಿಗೆ ವಿಧೇಯರು. ಎಲ್ಲ ಜೀವಿಗಳು ವಿಶಿಷ್ಟ ಶಕ್ತಿಯನ್ನು ವಹಿಸುವವನು ಪರಮೇಶ್ವರನೇ. ಅವನು ಸ್ವತಃ ಪರಾತ್ಪರನಲ್ಲ. ಅವರು ಎಲ್ಲ ದೇವತೆಗಳು ಪೂಜಾರ್ಹರು ಮತ್ತು ಎಲ್ಲ ನಿರ್ದೇಶಕರ ಪರಮ ನಿರ್ದೇಶಕನು. ಆದುದರಿಂದ ಅವರು ಎಲ್ಲ ಬಗೆಯ ಲೌಕಿಕ ನಾಯಕರನ್ನು ಮೀರಿದವನು, ಎಲ್ಲರಿಗೂ ಪೂಜಾರ್ಹನು. ಅವನಿಗಿಂತ ಶ್ರೇಷ್ಠರಿಲ್ಲ. ಅವನೇ ಎಲ್ಲ ಕಾರಣಗಳ ಪರಮ ಕಾರಣನು. ಅವನಿಗೆ ಸಾಮಾನ್ಯ ಜೀವಿಯಂತೆ ಶರೀರವಿಲ್ಲ. ಅವನ ಶರೀರಕ್ಕೂ ಆತ್ಮಕ್ಕೂ ವ್ಯತ್ಯಾಸವಿಲ್ಲ. ಅವನು ಪರಮೋನ್ನತನು. ಅವನ ಎಲ್ಲ ಇಂದ್ರಿಯಗಳು ದಿವ್ಯವಾದವು. ಅವನ ಯಾವುದೇ ಇಂದ್ರಿಯವು ಬೇರಾವುದೇ ಇಂದ್ರಿಯದ ಕೆಲಸವನ್ನು ಮಾಡಬಲ್ಲದು. ಆದುದರಿಂದ ಅವನ ಕ್ರಿಯೆಗಳು ತಂತಾವೇ ಸಹಜವಾದ ಕರ್ಮದಲ್ಲಿ ನಡೆಯುತ್ತವೆ. ನತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ, ನತಸ್ಯ ಮಶ್ಚಾಭ್ಯಧಿಕಶ್ಚ ದೃಶ್ಯತೆ, ಪರಾಸ್ಯ ಶಕ್ತಿರ್
ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ. ಸೊ ಭಗವಂತನ ಶಕ್ತಿಗಳು ಯಾವ ರೀತಿ ಇದೆ ಅಂತಂದರೆ ಅದು ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯೆ. ಭಗವಂತ ಅವನ ಇಂಟರ್ಫಿಯರ್ ಆಗೋದು ಏನು ಬೇಕಿಲ್ಲ. ಭಗವಂತನ ಶಕ್ತಿಗಳೇ ಏನನ್ನು ಕೆಲಸ ಮಾಡಬೇಕು ಅನ್ನೋದನ್ನ ನಿರ್ಧರಿಸುತ್ತದೆ. ಸೊ ಇದು ಶ್ವೇತಾಶ್ವರ ಉಪನಿಷತ್ನಲ್ಲಿ ಹೇಳಿದೆ. ಅದೇ ರೀತಿ ಈಶೋಪನಿಷತ್ ಯಜುರ್ವೇದದ ಭಾಗ, ಇದರಲ್ಲಿ ಕೂಡ ಈಶೋಪನಿಷತ್ ಮೊದಲನೇ ಶ್ಲೋಕದಲ್ಲೇ ಸೊ ಹೇಳಿದೆ ಏನಂತಂದರೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃದ ಕಸ್ಯಸ್ವಿದ್ದನಂ. ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಚರಾಚರ ವಸ್ತುವು ಭಗವಂತನ ನಿಯಂತ್ರಣದಲ್ಲಿದೆ. ಅವನೇ ಅವುಗಳ ಒಡೆಯ. ಆದ್ದರಿಂದ ಪ್ರತಿಯೊಬ್ಬನು ತನಗೆ ಅವಶ್ಯಕವಾದ ವಸ್ತುಗಳನ್ನು ಮಾತ್ರ, ಅವನ ಭಾಗವೆಂದು ಮೀಸಲಿಟ್ಟಿದ್ದನ್ನು ಮಾತ್ರ ಸ್ವೀಕರಿಸಬೇಕು ಮತ್ತು ಇತರರಿಗೆ ಸೇರಿದ ವಸ್ತುಗಳೆಂದು ಚೆನ್ನಾಗಿ ತಿಳಿದುಕೊಂಡು ಇತರರ ವಸ್ತುಗಳನ್ನು ಸ್ವೀಕರಿಸಬಾರದು. ಸೊ ಇದು ಈಶೋಪನಿಷತ್ತನ್ನ ಮೊದಲನೇ ಶ್ಲೋಕದಲ್ಲಿ ಹೇಳಿದೆ. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜ್ ಸೊ ಈ ಇಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ಶಕ್ತಿಗಳು ಇಂತಹ ರೀತಿಯವೆಂದು ಯಾರಿಗೂ ತಿಳಿಯೋದಿಲ್ಲ. ಅದನ್ನು ಊಹಾತ್ಮಕ ಚಿಂತನೆಯಿಂದ ಅಥವಾ ಮಾತಿನ ಬಲದಿಂದ ಯಾವೊಬ್ಬನಿಗೂ ಪರಿಗಣಿಸಲು ಸಾಧ್ಯ ಇಲ್ಲ. ಸೊ ಭಗವಂತನ ಶಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಸೊ ಒಂದು ಬಾರಿ ದೇವತೆಗಳು ಮತ್ತು ದಾನವರು ಅಮೃತ ಮಂಥನ, ಈ ಸಮುದ್ರ ಮಂಥನದಲ್ಲಿ ತೊಡಗಿರ್ತಾರೆ. ಆ ಸಮುದ್ರ ಮಂಥನದಲ್ಲಿ ಕೊನೆಯಲ್ಲಿ ಅಮೃತ ಬರುತ್ತೆ. ಆ ಅಮೃತನ ಈ ದೇವತೆಗಳು ಮತ್ತು ದಾನವರು ನನಗೆ ಬೇಕು ಅಂತಂದ್ಬಿಟ್ಟು ಇಬ್ಬರು ಜಗಳ ಆಡ್ತಾ ಇರ್ತಾರೆ. ಆ ಅಮೃತನ ಆ ಪಾಟ್ ಏನಿರುತ್ತೆ ಅದನ್ನು ಈ ರಾಕ್ಷಸರು ಎತ್ಕೊಂಡು ಹೋಗ್ಬಿಡ್ತಾರೆ. ಆಗ ಭಗವಂತ ಮೋಹಿನಿ ರೂಪದಲ್ಲಿ ಬಂದ್ಬಿಟ್ಟು ಈ ರಾಕ್ಷಸರನ್ನೆಲ್ಲನೂ ದಿಗ್ಭ್ರಮೆಗೊಳಿಸ್ತಾರೆ. ಸೊ ನಾನು ನಿಮ್ಮೆಲ್ಲರಿಗೂ ಇದನ್ನ ಹಂಚ್ತೀನಿ, ನನಗೆ ಈ ಅಮೃತನ ಕೊಡಿ, ಆ ಪಾಟ್ನ ನನಗೆ ಕೊಡಿ ಅಂತಂದ್ಬಿಟ್ಟು ಅವ್ನು ಕೇಳಿದಾಗ ರಾಕ್ಷಸರೆಲ್ಲರೂ ಆ ಪಾಟ್ನ ಈಸಿಯಾಗಿ ಅವ್ರಿಗೆ ಮೋಹಿನಿ ಮೂರ್ತಿಗೆ ಕೊಡ್ತಾರೆ. ಆ ಸಮಯದಲ್ಲಿ ಈ ವಿಚಾರನ ಕೇಳಿದಂಥ ಶಿವ, ನಾನು ಕೂಡ ಆ ಭಗವಂತನ ರೂಪನ ನೋಡಬೇಕು ಅಂತಂದ್ಬಿಟ್ಟು ಅವನಿಗೆ ಆಸೆ ಆಗುತ್ತೆ. ಆಗ ಉಮಾ, ಅವನ ಹೆಂಡತಿ ಉಮಾ ಮತ್ತು ಸಹಚರರ ಜೊತೆಯಲ್ಲಿ ಶಿವ ಭಗವಂತನ ನೋಡೋದಕ್ಕೆ ಹೋಗ್ತಾರೆ. ಆವಾಗ ಹೋಗಿದಾಗ ಅಲ್ಲಿ ಶಿವ ಆ ಆಸೆಯನ್ನು ವ್ಯಕ್ತಪಡಿಸ್ತಾರೆ. ನನಗೆ ಈ ಮೋಹಿನಿ ಮೂರ್ತಿಯ ನನಗೂ ನೋಡಬೇಕು ಅಂತ ಆಸೆ ಇದೆ, ನನಗೂ ಕೂಡ ತೋರಿಸು ಅಂತಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆಗಲಿ ಅಂತಂದ್ಬಿಟ್ಟು ಆ ಭಗವಂತ ನನಗೆ ನನ್ನ ರೂಪವನ್ನು ತೋರಿಸ್ತೀನಿ ಅಂತಂದ್ಬಿಟ್ಟು ಅವನು ಕಣ್ಮರೆ ಆಗ್ತಾನೆ. ಕಣ್ಮರೆಯಾದಾಗ ಅವನ ಶಿವನಿಗೆ ಅಲ್ಲೇ ಒಂದು ಉದ್ಯಾನದಲ್ಲಿ ಒಂದು ಹೆಣ್ಣು ಓಡಾಡ್ತಾ ಇರೋದು ಕಾಣಿಸುತ್ತೆ. ಆ ಹೆಣ್ಣು ಒಂದು ಬಾಲನ್ನು ಮೇಲಕ್ಕೆ ಎಸೀತಾ ಅಲ್ಲಿ ಆಟ ಆಡ್ತಾ ಇರುತ್ತೆ. ಮತ್ತು ಇನ್ನು ಸ್ವಲ್ಪ ದೂರ ಹತ್ರಕ್ಕೆ ಹೋಗ್ತಾನೆ. ಜೊತೆಯಲ್ಲಿ ಈ ಉಮಾ ಮತ್ತು ಎಲ್ಲ ತಮ್ಮ ಸಹಚರರು ಕೂಡ ಇರ್ತಾರೆ. ಅವ್ರ ಜೊತೆಯಲ್ಲಿ ಆ ಯಂಗ್ಸನ್ನು ನೋಡೋದಕ್ಕೆ ಇನ್ನೂ ಹತ್ರಕ್ಕೆ ಹೋಗ್ತಾನೆ. ಕೆಲವೊಮ್ಮೆ ಆ ಹೆಣ್ಣು ಕೂಡ ಕೆಲವೊಂದು ಟೈಮ್ನಲ್ಲಿ ಶಿವನ್ನ ನೋಡುತ್ತೆ. ಇದನ್ನ ನೋಡಿ ಆ ಶಿವನಿಗೆ ಆಕರ್ಷಣೆ ಉಂಟಾಗುತ್ತೆ. ಸೊ ಮುಂದೆ ಹೋಗ್ಬಿಟ್ಟು ಶಿವ ಈ ಮೋಹಿನಿ ಮೂರ್ತಿಯಿಂದ ಆಕರ್ಷಣೆ ಒಳಗೊಂಡು ಅದು ಹೋಗ್ಬಿಟ್ಟು ಮೋಹಿನಿಯನ್ನು ತಪ್ಕೊಂಬಿಡ್ತದೆ. ಹೇಗೋ ಒಂದು ಹಾವಿನ ಥರ ಒಳ್ಳಾಡಿ ಆ ಮೋಹಿನಿ ಆ ಶಿವನಿಂದ ಬಿಡಿಸ್ಕೊಂಡು ಹೋಗ್ತಾರೆ. ಆಗ ಅದನ್ನು ಹಿಂಬಾಲಿಸಿ ಶಿವ ಎಲ್ಲ ಕಡೆ ಹೋಗ್ತಾನೆ. ಪರ್ವತಗಳು, ನದಿ, ಸಮುದ್ರ ಎಲ್ಲ ಕಡೆ ಮೋಹಿನಿ ಮೂರ್ತಿಯಿಂದ ಆಕರ್ಷಿತವಾಗಿ ಎಲ್ಲ ಕಡೆ ಚಲನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಹಿಂಬಾಲಿಸಿ ಆ ಮೋಹಿನಿಯನ್ನು
ಹಿಂಬಾಲಿಸಿ ಹೋಗ್ತಾ ಇರ್ತಾನೆ. ಕೊನೆಗೆ ಅವನಿಗೆ ರೇತಸ್ಫಲನ ಕೂಡ ಆಗುತ್ತೆ. ಆಗ ಶಿವ ತನ್ನ ಅರಿವಿಗೆ ಬರ್ತಾನೆ. ಸೊ ನಾನು ಈ ಮೋಹಿನಿ ಮೂರ್ತಿನ ಇಂದ ಆಕರ್ಷಿತನಾಗಿದ್ದೀನಿ ಅಂತಂದ್ಬಿಟ್ಟು. ಆಗ ಭಗವಂತ ತನ್ನ ನಿಜವಾದ ರೂಪನ ತೋರಿಸ್ತಾನೆ. ಅವನು ಹೇಳ್ತಾನೆ, ಸೊ ನನ್ನ ರೂಪ ಇದು ಎಲ್ಲರನ್ನೂ ಕೂಡ ದಿಗ್ಭ್ರಮೆಗೊಳಿಸುತ್ತೆ. ಇವನು ತುಂಬ ದೇವಾನುದೇವತೆಗಳು ಕೂಡ ಭಗವಂತನ ಶಕ್ತಿಯ ಅಧೀನರು. ಸೊ ಆ ರೀತಿ ತನ್ನ ನಿಜವಾದ ಸ್ವರೂಪನ ತೋರಿಸಿ ನಾರಾಯಣ ಹೇಳ್ತಾರೆ, ಇನ್ನು ಮುಂದೆ ನೀನು ನನ್ನ ಶಕ್ತಿಯಿಂದ ದಿಗ್ಭ್ರಮೆಗೊಳ್ಳೋದಿಲ್ಲ ಅನ್ನೋ ಥರ ನಿನಗೆ ವರ ಕೊಡ್ತೀನಿ ಅಂತಂದ್ಬಿಟ್ಟು ಆ ವರನ ಆ ಶಿವನಿಗೆ ದಯಪಾಲಿಸ್ತಾರೆ. ಸೊ ಇದೇ ರೀತಿ ನಾವು ಇವನ್ ಕೂಡ ಬ್ರಹ್ಮನನ್ನು ಕೂಡ ನೋಡ್ಬೋದು. ಒಂದು ಬಾರಿ ಅಗಾಸುರ ರಾಕ್ಷಸ ಅವನ ಹಾವಿನ ರೂಪದಲ್ಲಿ ವೃಂದಾವನದಲ್ಲಿ ಕೃಷ್ಣನನ್ನು ಸಾಯಿಸೋದಕ್ಕೆ ಬಂದು ಕಾದು ಕುಳಿತಿರ್ತಾನೆ. ಒಂದು ಬಾರಿ ಆ ಅಗಾಸುರ ರಾಕ್ಷಸ ಒಂದು ಬಾಯಿನ ತೆಗೆದಾಗ ಅದೊಂಥರ ಪರ್ವತದ ಗುಹೆ ಥರ ಕಾಣಿಸುತ್ತೆ. ಈ ಮಕ್ಕಳೆಲ್ಲನೂ ಅಲ್ಲಿ ಆಡಬೇಕಾದ್ರೆ ಆ ಗುಹೆ ಅಂದ್ಕೊಂಡ್ಬಿಟ್ಟು ಅದರೊಳಗಡೆ ಹೊರಟೋಗ್ಬಿಡ್ತಾರೆ. ಸೊ ಅದನ್ನು ರಕ್ಷಿಸೋದಕ್ಕೋಸ್ಕರ ಕೃಷ್ಣನೂ ಕೂಡ ಅದರೊಳಗಡೆ ಹೋಗ್ತಾನೆ. ಕೃಷ್ಣ ಒಂದ್ಸಲಿ ಆ ಅಗಾಸುರನ ಬಾಯಿ ಒಳಗಡೆ ಹೋದ್ಮೇಲೆ ಅಗಾಸುರ ಬಾಯಿಯನ್ನು ಮುಚ್ಚುತ್ತಾನೆ. ಆಗ ಕೃಷ್ಣ ಬೆಂಕಿಯ ರೂಪದಲ್ಲಿ ತನ್ನ ದೇಹವನ್ನು ಮಾರ್ಪಡಿಸಿ ತನ್ನ ದೇಹನ ಉಗ್ಗಿಸ್ತಾ ಹೋಗ್ತಾನೆ. ಅವನ ದೇಹ ತುಂಬ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಇದರಿಂದ ಕೃಷ್ಣ ಒಳಗಡೆ ಇದ್ದಂಥ ಬೆಂಕಿಯ ಸ್ಪರ್ಶದಿಂದ ಆ ಅಗಾಸುರನಿಗೆ ಅದನ್ನ ಆ ನೋವನ್ನು ತಡೆಯೋದಕ್ಕಾಗೋದಿಲ್ಲ. ಅವನು ಬಾಯನ್ನು ಓಪನ್ ಮಾಡ್ತಾನೆ. ಆಮೇಲೆ ರಾಕ್ಷಸನ್ನ ಸಂಹಾರ ಮಾಡಿ ಕೃಷ್ಣ ಹೊರಗಡೆ ಬರ್ತಾನೆ. ಎಲ್ಲ ಆ ಗೋಪಾಲಕರನ್ನು ಮತ್ತು ಕರುಗಳನ್ನೆಲ್ಲನೂ ಆ ರಾಕ್ಷಸನಿಂದ ರಕ್ಷಣೆ ಮಾಡ್ತಾನೆ. ಇದನ್ನೆಲ್ಲನೂ ಆಕಾಶದಿಂದ ದೇವತೆಗಳೆಲ್ಲ ನೋಡ್ತಾ ಇರ್ತಾರೆ. ಬ್ರಹ್ಮನು ಕೂಡ ನೋಡ್ತಾ ಇರ್ತಾನೆ. ಸೊ ಇದನ್ನು ನೋಡಿ ಬ್ರಹ್ಮನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಸೊ ಭಗವಂತನ ಲೀಲೆಗಳನ್ನು ನಾನು ಇನ್ನೂ ನೋಡಬೇಕು ಅಂತಂದ್ಬಿಟ್ಟು ಭಗವಂತ ಏನು ಮಾಡ್ತಾನೆ ನೋಡೋಣ ಅಂತಂದ್ಬಿಟ್ಟು ಒಂದು ಕ್ಷಣ ಕಾಲ ಅಲ್ಲಿರೋಂಥ ಕರುಗಳನ್ನ ಮತ್ತು ಆ ಮಕ್ಕಳುಗಳನ್ನೆಲ್ಲನೂ ಬ್ರಹ್ಮ ಎತ್ಕೊಂಡು ಹೋಗ್ಬಿಡ್ತಾನೆ. ಬ್ರಹ್ಮನ ಒಂದು ಕ್ಷಣ ಅಂತಂದರೆ ನಮಗೆ 1 ವರ್ಷ ಇದ್ದಂಗೆ. ಸೊ ಅವನು ಭಗವಂತನ ಹತ್ರ ಜಾಸ್ತಿ ಆಟ ಆಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅವನು ಜಸ್ಟ್ ಒಂದು ಕ್ಷಣ ಮಾತ್ರ ಆ ಕರುಗಳನ್ನೆಲ್ಲನೂ ಮತ್ತು ಮಕ್ಕಳುಗಳನ್ನೆಲ್ಲನೂ ಎತ್ಕೊಂಡು ಹೋಗ್ತಾನೆ. ಆಗ ಕೃಷ್ಣ ಈ ಕರುಗಳಿಲ್ಲದೆ ಮತ್ತು ಮಕ್ಕಳಿಲ್ಲದೆ ನಾನು ಯಾವ ರೀತಿ ವೃಂದಾವನಕ್ಕೆ ವಾಪಸ್ ಹೋಗೋದು, ಗೋಪಾಲಕರಿಗೆ ಮತ್ತು ಗೋಪಿಯರಿಗೆ ನಾನು ಏನು ಉತ್ತರ ಕೊಡಲಿ ಅಂತಂದ್ಬಿಟ್ಟು ಅವನು ಯೋಚನೆ ಮಾಡ್ತಾ ಅವನೇನೆ ಅಲ್ಲಿ ಎಷ್ಟು ಕರುಗಳಿದ್ವೋ ಮತ್ತು ಎಷ್ಟು ಗೋಪಾಲಕರಿದ್ರೋ ಆ ಎಲ್ಲ ಗೋಪಾಲಕರು ಮತ್ತು ಗೋವುಗಳ ಮಕ್ಕಳಾಗಿ ಆ ಗೋಪಾಲಕರಾಗಿ ಕೃಷ್ಣನೇ ಕೂಡ ಎಕ್ಸ್ಪ್ಯಾಂಡ್ ಆಗಿಬಿಡ್ತಾನೆ. ಈ ಅಗಾಸುರನ ಸಂಹಾರ ಆದಾಗ ಆವತ್ತು ಬಲರಾಮನ ಹುಟ್ಟುಹಬ್ಬ ಇರುತ್ತೆ. ಅವನು ಬಲರಾಮ ಬಂದಿರೋದಿಲ್ಲ. ಸೊ ಆ ಸಮಯದಲ್ಲಿ ಈ ಬಲರಾಮನಿಗೆ ಇದು ಗೊತ್ತಾಗಿರೋದಿಲ್ಲ. ಸೊ ಈ ರೀತಿ ಲೀಲೆ ಮಾಡಿರೋಂಥದ್ದು ಬಲರಾಮನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಇದೆಲ್ಲನೂ ಆ್ಯಕ್ಚುಲಿ ಆ ವೃಂದಾವನದಲ್ಲಿ ಕೃಷ್ಣನ ಬಗ್ಗೆ ತುಂಬಾ ಆಕರ್ಷಣೆ ಎಲ್ಲ ಗೋಪಿಯರಿಗೆ ಮತ್ತು ಗೋಪಾಲಕರಿಗೆ, ಈವನ್ ಹಸುಗಳು ಎಲ್ಲ ಪ್ರಾಣಿ ಪಕ್ಷಿಗಳು ಕೃಷ್ಣನಿಂದ ತುಂಬ ಆಕರ್ಷಣೆ ಹೊಂದಿದ್ದು. ಅದೇ ರೀತಿ ಆಕರ್ಷಣೆ ತನ್ನ ಮಕ್ಕಳು ಆ ಗೋಪಾಲಕರಿಗೆ ಮತ್ತು ಹಸುಗಳಿಂದ ಆ ಕರುಗಳಿಗೂ ಕೂಡ ಆಕರ್ಷಣೆ ಬೆಳೆಯೋದಕ್ಕೆ ಶುರುವಾಯಿತು. ಆ ಕೃಷ್ಣನಿದ್ದಂಥ ಆಕರ್ಷಣೆ ತಮ್ಮ ಸ್ವಂತ ಮಕ್ಕಳುಗಳಿಗೆ ಅದೇ ರೀತಿ ಬರೋದಕ್ಕೆ ಶುರುವಾಯಿತು. ಆಗ ಬಲರಾಮ ಕೇಳ್ತಾನೆ, ಈ ರೀತಿ ಯಾವ ರೀತಿ ಇದು ಎಲ್ಲ ಗೋಪಿಯರು ತಮ್ಮ ಮಕ್ಕಳಲ್ಲಿ ಇಷ್ಟೊಂದು ಆಕರ್ಷಿತರಾಗಿದ್ದಾರೆ ಮತ್ತು ಈ ಹಸುಗಳು ತಮ್ಮ ಕರುಗಳಲ್ಲಿ ಎಷ್ಟು ಆಕರ್ಷಿತರಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಅವಾಗ ಕೃಷ್ಣ ಹೇಳ್ತಾನೆ, ಇದು ನಾನೇ ಆ ಎಲ್ಲ ಗೋಪಾಲಕರು ಮತ್ತು ಕರುಗಳಾಗಿ ನಾನೇ ಎಕ್ಸ್ಪ್ಯಾಂಡ್ ಆಗಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಮತ್ತೆ 1 ವರ್ಷ ಕಳೆಯುತ್ತೆ. 1 ವರ್ಷ ಕಳೆದಾಗ ಇಲ್ಲಿ ಕೃಷ್ಣ ಮತ್ತೆ ಅಲ್ಲಿ ಅರಣ್ಯಕ್ಕೆ ಹೋಗ್ತಾನೆ. ಆಗ ಹೋದಾಗ ಬ್ರಹ್ಮ ವಾಪಸ್ ಬರ್ತಾರೆ.
ಅಲ್ಲಿ ನೋಡಿದಾಗ ಅವನಿಗೆ ಬ್ರಹ್ಮನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಇಲ್ಲೆಲ್ಲ ನಾನೆಲ್ಲನೂ ಈಗ ತಾನೇ ಈ ಎಲ್ಲ ಕರುಗಳನ್ನ ಎತ್ಕೊಂಡು ಹೋಗಿದ್ದೀನಿ, ಮತ್ತು ಗೋಪಾಲಕರನ್ನು ಎತ್ಕೊಂಡು ಹೋಗಿದ್ದೀನಿ. ನನ್ನ ಯೋಗ ನಿದ್ರೆಯಿಂದ ಎಲ್ಲರೂ ಅಲ್ಲಿ ಮಲ್ಕೊಂಡಿದ್ದಾರೆ. ಆದರೆ ಈ ಮಕ್ಕಳೆಲ್ಲ ಹೇಗೆ ಬಂದೋ, ಈ ಕರುಗಳೆಲ್ಲ ಹೇಗೆ ಬಂದೋ ಅನ್ನೋದು ನೋಡಿಬಿಟ್ಟು ಆ ಬ್ರಹ್ಮನಿಗೆ ಆಶ್ಚರ್ಯ ಆಗುತ್ತೆ. ಆ ಬ್ರಹ್ಮನಿಗೆ ಕರುಣೆನ ದಯಪಾಲಿಸೋದಕ್ಕೋಸ್ಕರ ಅವನು ತಾನೇ ಆ ಬ್ರಹ್ಮನ ಮಾಸ್ಟರ್ ಅಂತಂದ್ಬಿಟ್ಟು ತೋರಿಸೋದಕ್ಕೋಸ್ಕರ ಕೃಷ್ಣ ನಾರಾಯಣನಾಗಿ ಎಕ್ಸ್ಪ್ಯಾಂಡ್ ಆಗ್ತಾರೆ. ಸೊ ಎಲ್ಲ ಈ ಕರುಗಳು ಮತ್ತು ಗೋಪಾಲಕರು ವಿಷ್ಣುವಿನ ರೂಪ ಪಡೆಯುತ್ತೆ. 4 ಕೈಗಳು ಮತ್ತು ಶಂಖ, ಚಕ್ರ, ಗದ, ಪದ್ಮ ಎಲ್ಲನೂ ಹಿಡ್ಕೊಂಡಿರೋಂಥದ್ದು. ಈ ರೀತಿ ಎಲ್ಲ ಎಕ್ಸ್ಪ್ಯಾಂಡ್ ಆಗ್ತಾರೆ. ಅದನ್ನು ನೋಡಿ ಬ್ರಹ್ಮನಿಗೆ ದಿಗ್ಭ್ರಮೆ ಆಗುತ್ತೆ. ಸೊ ತುಂಬ ದಿಗ್ಭ್ರಮೆಯಿಂದ ಅವನು ಬ್ರಹ್ಮ ನೋಡ್ತಾ ಇರಬೇಕಾದ್ರೆ ಮತ್ತೆ ಕೃಷ್ಣ ಆ ಗೋಪಾಲಕರು ಮತ್ತು ಕರುಗಳಾಗಿ ಮತ್ತೆ ಪಡ್ಕೊಂತದೆ. ಸೊ ಆಗ ಬ್ರಹ್ಮನಿಗೆ ಅರಿವಾಗುತ್ತೆ, ಇವರು ಸಾಮಾನ್ಯ ಅಲ್ಲ, ಇವನು ನನ್ನ ವರ್ಷಿಪಬಲ್ ಡಿಟಿ. ಸೊ ಇವರು ನಮ್ಮ ಮಾಸ್ಟರ್ ವಿಷ್ಣು ಅಂತಂದ್ಬಿಟ್ಟು ಅರ್ಥ ಆಗಿ ಬ್ರಹ್ಮ ಬಂದ್ಬಿಟ್ಟು ಕೃಷ್ಣನಿಗೆ ಶರಣಾಗತರಾಗ್ತಾರೆ ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಸೊ ಈ ರೀತಿ ನಾವು ನೋಡಿದರೆ ಭಗವಂತನ ಶಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಒಬ್ಬ ದೇವತೆಗಳು ಬ್ರಹ್ಮ ಮತ್ತು ಶಿವನು ಕೂಡ ಅವನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನೇ ಇಲ್ಲಿ ಶ್ವೇತಾಶ್ವರೋಪನಿಷತ್ನಲ್ಲಿ ಹೇಳಿರೋದು, ನ ತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ ನ ತಸ್ಯ ಮಶ್ಚಾಬ್ ಅಧಿಕಶ್ಚ ದೃಶ್ಯತೆ. ಅವನಿಗೆ ಸಮ ಮತ್ತು ಅಧಿಕ ಯಾರೂ ಕೂಡ ಇಲ್ಲ. ಅಟ್ಲಿ ಇದೊಂದು ನಾವು ಪ್ರತಿನಿತ್ಯ ಮಾರ್ನಿಂಗ್ ಮಂಗಳಾರತಿ ಆದಮೇಲೆ ಒಂದು 10 ಅಫೆನ್ಸಸ್ ಯಾವುದನ್ನ ನಾವು ಮಾಡಬಾರ್ದು, ನಾಮ ಅಪರಾಧಗಳನ್ನ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅದನ್ನ ಪಠಿಸ್ಬೇಕಾದ್ರೆ ಅದರಲ್ಲಿ 2ನೇ ಅಪರಾಧ ಬಂದ್ಬಿಟ್ಟು ಈವನ್ ಬ್ರಹ್ಮ ಅಥವಾ ಶಿವ ಕೂಡ ಕೃಷ್ಣನಿಗೆ ಸಮ ಮತ್ತು ಅಧಿಕ ಅಂತ ಪರಿಗಣಿಸಬಾರ್ದು. ಸೊ ಇದು ಒಂದು ನಾಮ ಅಪರಾಧ. ಸೊ ಭಗವಂತ ಕೃಷ್ಣನಿಗೆ ಯಾರೂ ಕೂಡ ಸಮ ಇಲ್ಲ ಮತ್ತು ಅವನಿಗೆ ಯಾರೂ ಕೂಡ ಅಧಿಕನೂ ಇಲ್ಲ. ಸೊ ಅವನ ಎಲ್ಲ ಶಕ್ತಿಗಳು ಅವನ ಎಲ್ಲ ಕೆಲಸಗಳನ್ನು ಮಾಡುತ್ತೆ. ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಅವನ ಎಲ್ಲ ಶಕ್ತಿಗಳಲ್ಲಿ ಅವನೇನು ಡಿಸೈರ್ ಇರುತ್ತೆ ಅದನ್ನೆಲ್ಲನೂ ಆ ಶಕ್ತಿಗಳೆಲ್ಲನೂ ಫುಲ್ಫಿಲ್ ಮಾಡುತ್ತೆ. ಸೊ ನಾವು 2 ದಿನದ ಮುಂಚೆ ಒಂದು ತುಂಬ ನೋವಿನ ಸಂಗತಿನ ತಿಳ್ಕೊಂಡು, ಸೊ ಲಾಸ್ಟು ಗುರುವಾರ ಅಹಮದಾಬಾದ್ನಲ್ಲಿ 242 ಪ್ರಯಾಣಿಕರು ಪ್ರಯಾಣಿಸಿದಂಥ ಏರ್ ಇಂಡಿಯಾ ವಿಮಾನ ಪತನಗೊಂಡಿತು. ಎಲ್ಲನೂ ಸಿಬ್ಬಂದಿಗಳನ್ನೆಲ್ಲ ಸೇರಿಸಿದ್ರೆ 254 ಜನ ಇದ್ದರು. ಅದರಲ್ಲಿ ಒಬ್ಬ ಪ್ರಯಾಣಿಕ ಮತ್ತು ಒಂದು ಭಗವದ್ಗೀತೆ ಬಿಟ್ಟು ಎಲ್ಲ ಉಳಿದು ಎಲ್ಲನೂ ಭಸ್ಮ ಆಗೋಯಿತು. ಇದು ತುಂಬ ನೋವಿನ ಸಂಗತಿ. ಇದನ್ನ ಕೇಳಿದರೆ ತುಂಬ ದುಃಖ ಆಗುತ್ತೆ. ಈ ರೀತಿ 253 ಜನ ಒಟ್ಟಿಗೆ ಒಂದೇ ಪ್ರದೇಶದಲ್ಲಿ ಸಾವನ್ನು ಅನುಭವಿಸಿದ್ದು ಇದು ಎಲ್ಲರ ಗಮನ ಸೆಳೀತು. ಆದರೆ ಒಂದು ವರದಿ ಪ್ರಕಾರ ಪ್ರತಿನಿತ್ಯ ನಮ್ಮ ಭಾರತದಲ್ಲಿ 26,000 ಜನಕ್ಕೂ ಅಧಿಕ ಜನರು ಸಾವನ್ನಪ್ತಾ ಇದ್ದಾರೆ. ಇಡೀ ವಿಶ್ವನ ನಮ್ಮ ಭೂಮಿನ ತಗೊಂಡ್ರೆ ಪ್ರತಿದಿನ 1.5 ಲಕ್ಷಕ್ಕೂ ಹೆಚ್ಚು ಜನ ಸಾವನ್ನಪ್ಪಿಸ್ತಾ ಇದ್ದಾರೆ.
ಪ್ರತಿನಿತ್ಯ ನಾವೇನಾದರೂ ನ್ಯೂಸ್ ಪೇಪರ್ ಅಥವಾ ನ್ಯೂಸ್ ಚಾನಲ್ ಓಪನ್ ಮಾಡಿದರೆ ಏನಾದರೂ ಒಂದು ಈ ಥರ ಈ ನೋವಿನ ಸಂಗತಿಗಳು ಇದ್ದೇ ಇರುತ್ತೆ. ಆದರೆ ತುಂಬ ಪರಮಾಶ್ಚರ್ಯ ಏನು ಅಂತಂದರೆ, ನಾವು ಇದನ್ನೆಲ್ಲ ನೋಡ್ತಾ ಇದ್ರೂ ಕೂಡ, ಸೊ ಈ ಸಾವು ನೋವುಗಳನ್ನೆಲ್ಲನೂ ನೋಡ್ತಾ ಇದ್ರೂ ಕೂಡ ನಾನು ಆ ಸ್ಥಿತಿಗೆ ಬರೋದಿಲ್ಲ ಅನ್ನೋ ಥರನೇ ನಾವು ಭಾವಿಸ್ತೀವಿ. ನಾವು ಅದೇ ಥರ ನಾವು ಜೀವನ ಮಾಡ್ತಾ ಇದ್ದೀವಿ. ಇದನ್ನೇ ಒಂದು ಬಾರಿ ಯುಧಿಷ್ಠಿರ ಮಹಾರಾಜನಿಗೆ ಯಕ್ಷರು ಪ್ರಶ್ನೆ ಕೇಳಿದಾಗ, ಏನು ತುಂಬ ಆಶ್ಚರ್ಯವಾದಂಥ ವಿಚಾರ ಈ ಭೂಮಿನಲ್ಲಿ ಅಂತ ಕೇಳಿದಾಗ, ಆ ಯುಧಿಷ್ಠಿರ ಮಹಾರಾಜ ಹೇಳ್ತಾನೆ, ಪ್ರತಿನಿತ್ಯ ಹಲವಾರು ಜೀವಿಗಳು ಯಮಲೋಕಕ್ಕೆ ಹೋಗ್ತಾ ಇದ್ದಾರೆ, ಪ್ರತಿನಿತ್ಯ ಹಲವಾರು ಜನರು ಸಾಯ್ತಾ ಇದ್ದಾರೆ. ಆದರೂ ಕೂಡ ತುಂಬ ಆಶ್ಚರ್ಯದ ಸಂಗತಿ ಏನು ಅಂತಂದರೆ, ಅದನ್ನು ನೋಡಿದ ಮೇಲೂ ಕೂಡ ಜನರು ತಾನೇನೋ ಶಾಶ್ವತ, ಅವನಿಗೆ ಮಾತ್ರ ಆ ಥರ ಆಯಿತು ಅನ್ನೋ ಥರ ಅವರು ಜೀವನನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆ್ಯಕ್ಚುಲಿ ನಮ್ಮ ಶಾಸ್ತ್ರಗಳು ಹೇಳುತ್ತೆ, ನಮ್ಮ ವೇದಗಳು ಹೇಳುತ್ತೆ, ನಮ್ಮ ನಿಜವಾಗ್ಲೂ ಈ ಮನುಷ್ಯ ಜೀವನದ ಕರ್ತವ್ಯ ಏನು ಅಂತಂದರೆ, ನಾವು ಈ ಸ್ಥಿತಿಯಿಂದ ಹೊರಗಡೆ ಬರೋವಂಥದ್ದು. ನಮಗೆ ಹಲವಾರು ಸಮಸ್ಯೆಗಳಿದೆ. ಪ್ರತಿನಿತ್ಯ ನಾವು ಏನಾದರೂ ಕೆಲಸ ಮಾಡೋದಕ್ಕೆ ಕಂಪನಿಗಳು, ಕಾರ್ಖಾನೆಗಳು ಅಥವಾ ನಮ್ಮ ಸ್ವಂತ ಆಫೀಸ್ಗಳಿಗೆ ನಾವು ಹೋಗ್ತೀವಿ, ಏನಾದರೂ ಒಂದು ಕೆಲಸದಲ್ಲಿ ತೊಡಗಿರ್ತೀವಿ. ಅದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ. ಪ್ರತಿನಿತ್ಯ ಪ್ರತಿಯೊಬ್ಬರು ಕೂಡ ಈ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಸಾಮಾನ್ಯವಾಗಿ ಈ 4 ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಜನರು ಯೋಚನೆ ಮಾಡ್ತಾರೆ. ಆಹಾರ, ನಿದ್ರಾ, ಭಯ, ಮೈಥುನ. ಆದರೆ ನಮ್ಮ ಶಾಸ್ತ್ರಗಳು ಹೇಳುತ್ತೆ, ನಮ್ಮ ಸಮಸ್ಯೆಯನ್ನು ಬಗೆಹರಿಸೋದು ಇಷ್ಟಕ್ಕೆ ಸೀಮಿತ ಆಗಿರಬಾರ್ದು. ನಮಗೆ ನಿಜವಾದ ಸಮಸ್ಯೆ ಏನು ಅಂತಂದರೆ ಜನ್ಮ, ಮೃತ್ಯು, ಜರಾ, ವ್ಯಾಧಿ. ನಮ್ಮ ದೊಡ್ಡ ದೊಡ್ಡ ಸಮಸ್ಯೆಗಳು ಏನು ಅಂತಂದರೆ ಮರಳಿ ಹುಟ್ಟೋದು, ಮತ್ತು ಸಾವನ್ನು ಅನುಭವಿಸೋದು, ಮತ್ತು ರೋಗ ರುಜಿನಗಳಿಂದ ಅದು ನಾವು ರೋಗ ರುಜಿನಗಳನ್ನ ಪಡ್ಕೊಳ್ಳೋದು, ಮತ್ತು ವೃದ್ಧಾಪ್ಯ ಹೊಂದೋದು. ಇದು ನಮ್ಮ ದೊಡ್ಡ ದೊಡ್ಡ ಸಮಸ್ಯೆಗಳು. ನಮ್ಮ ಸಮಾಜ, ನಮ್ಮ ವಿಜ್ಞಾನಿಗಳು ಎಲ್ಲರೂ ಈ ಸಮಸ್ಯೆಗಳನ್ನು ಅದು ಸಾಮಾನ್ಯ ಅಂತಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಆ ಸಮಸ್ಯೆಗೆ ಬೇಕಾದ್ರೆ ಅವ್ರಿಗೆ ಹತ್ರ ಏನೂ ಅದರಲ್ಲಿ ಉತ್ತರ ಇಲ್ಲ. ಸೊ ಇದೇನೋ ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಜೀವನ ಮಾಡಬೇಕು ಅನ್ನೋ ಥರ ಈ ಸಮಾಜ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಆದರೆ ನಮ್ಮ ಶಾಸ್ತ್ರಗಳು ಹೇಳುತ್ತೆ, ನಮ್ಮ ಈ ಮನುಷ್ಯ ಜನ್ಮದ ನಿಜವಾದ ಗುರಿ ಅಂತಂದರೆ ಈ 4 ಸಮಸ್ಯೆಗಳಿಂದ ಹೊರಗಡೆ ಬರೋವಂಥದ್ದು. ಹುಟ್ಟು, ಸಾವು, ರೋಗ ರುಜಿನಗಳು, ವೃದ್ಧಾಪ್ಯ, ಈ ಎಲ್ಲದರಿಂದ ಬಿಡುಗಡೆ ಹೊಂದೋದು. ಇದು ನಮ್ಮ ಜೀವನದ ನಿಜವಾಗ್ಲೂ ಗುರಿ ಆಗಿರಬೇಕು. ಯಾವ ರೀತಿ ಈ ಗುರಿಯನ್ನು ಸಾಧಿಸೋದು? ಸೊ ನಮ್ಮ ಶಾಸ್ತ್ರಗಳು ಹೇಳುತ್ತೆ, ನಮಗೇನಾದರೂ ಇದು ಈ ಭೂಮಿಯಲ್ಲಿ ನಾವು ಇದ್ದೀವಿ ಅಂತಂದರೆ ಇದೊಂದು ನಾವು ಮಾಯೆಯ ಪ್ರಭಾವದಲ್ಲಿದ್ದೀವಿ. ಸೊ ಇಂದಿನ ಶ್ಲೋಕದಲ್ಲೂ ಕೂಡ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಭಾವಾರ್ಥದ ಕೊನೆಯಲ್ಲಿ ಹೇಳ್ತಾರೆ, ಈ ಸಂಶಯಕ್ಕೆ ಕಲಿಕಲ್ಮಶವು, ಭೌತಿಕ ಶಕ್ತಿಯ ಕಲ್ಮಶವು ಕಾರಣ. ಕಲಿಯುಗದ ಪರಿಪೂರ್ಣ ವಾತಾವರಣವು ಮಾಯಾಶಕ್ತಿಯಿಂದ ಉಲ್ಬಣಗೊಂಡಿರುತ್ತದೆ. ಅದರ ಪ್ರಮಾಣದ ಅಳತೆಗೆ ವರ್ಣನೆಗೆ ಮೀರಿದುದು. ಸೊ ಇಡೀ ಪ್ರಪಂಚ ಇದು ಮಾಯಾಶಕ್ತಿ, ಕೃಷ್ಣನ ಶಕ್ತಿಯಿಂದ ಆವೃತಗೊಂಡಿದೆ. ಸೊ ನಾವು ನಮಗೇನಾದರೂ ಯಾರಾದರೂ ಕೈ ಕಾಲು ಕಟ್ಟಿ ಎಲ್ಲಾದರೂ ಒಂದು ಕಡೆ ಹಾಕಿದರೆ ನಾವು ನಮ್ಮನ್ನೇ ಬಿಚ್ಕೊಳ್ಳೋದಕ್ಕಾಗೋದಿಲ್ಲ. ನಮಗೆ ಯಾರಾದರೂ ಒಬ್ಬರು ಸಹಾಯ ಬೇಕಾಗುತ್ತೆ. ಆ ಸಹಾಯ ಪಡ್ಕೊಬೇಕು ಅಂತಂದರೆ ಆ ಸಹಾಯ ಮಾಡೋಂಥ ವ್ಯಕ್ತಿ ಅವನನ್ನು ಕೈ ಕಾಲುಗಳು ಕಟ್ಟಾಕಿರಬಾರ್ದು. ಅವನು ಫ್ರೀ ಆಗಿರಬೇಕು, ಅವನು ಸ್ವತಂತ್ರನಾಗಿರಬೇಕು. ಅಂಥ ವ್ಯಕ್ತಿ ಮಾತ್ರ ನಮ್ಮನ್ನು ಈ ಕಷ್ಟಗಳಿಂದ ಪಾರು ಮಾಡೋದಕ್ಕೆ ಸಾಧ್ಯ. ಸೊ ನಮ್ಮ ಶಾಸ್ತ್ರಗಳು ಹೇಳುತ್ತೆ, ಈ ರೀತಿ ನಮ್ಮ ಈ ಮಾಯಾ ಶಕ್ತಿಯಿಂದ ಹೊರಗಡೆ ಬರಬೇಕು ಅಂತಂದರೆ ಯಾರು ಮಾಯೆಯ ಶಕ್ತಿಯಲ್ಲಿ ಇರೋದಿಲ್ವೋ ಅಂಥ ವ್ಯಕ್ತಿಯ ಆಶ್ರಯನ ಪಡ್ಕೊಬೇಕು. ನಾವು ಈ ಮಾಯಾಶಕ್ತಿಯ ಪ್ರಭಾವದಲ್ಲಿ ಇರೋಂಥವ್ರು 4 ಡಿಫೆಕ್ಟ್ಗಳಿರುತ್ತೆ, 4 ನ್ಯೂನತೆಗಳಿರುತ್ತೆ ಅವ್ರ ಹತ್ರ.
ಅದೇನು ಅಂತಂದರೆ, ಮೊದಲನೇದು, ಯಾರು ಮಾಯೆಯ ಪ್ರಭಾವದಲ್ಲಿರ್ತಾರೆ ಅವರು ತಪ್ಪುಗಳನ್ನು ಮಾಡ್ತಾರೆ. ಯಾರಾದರೂ ತಪ್ಪು ಮಾಡಿರೋಂಥ ವ್ಯಕ್ತಿನ ನೋಡಿದ್ದೀರಾ? ಸೊ ನಾವು ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕೂಡ ತಪ್ಪು ಮಾಡೇ ಮಾಡ್ತಾರೆ. ಇದು ಮಾಯೆಯ ಪ್ರಭಾವದಿಂದ ನಾವು ಈ ತಪ್ಪನ್ನು ಮಾಡೋಂಥದ್ದು. ಈ ಎರಡನೇದು, ಈ ದೋಷ ಅಂತಂದರೆ, ಈ ಮನುಷ್ಯರಿಗೆ ಇರೋಂಥ ದೋಷ ಅಂತಂದರೆ ಅವನು ಭ್ರಮೆಗೆ ಒಳಗಾಗೋಂಥದ್ದು. ಆ ಇಲ್ಯೂಷನ್, ಕೆಲವೊಂದು ಟೈಮ್ ನಾವೇನಾದರೂ ಇಲ್ಲಿ ಲೈಟ್ಗಳನ್ನೆಲ್ಲ ಆಫ್ ಮಾಡಿ ತುಂಬ ಕತ್ಲಿರೋಂಥ ಸಮಯದಲ್ಲಿ ಬಂದರೆ, ಇಲ್ಲೇನಾದರೂ ಒಂದು ವೈರ್ ಇತ್ತು ಅಂತಂದರೆ ಆ ವೈರ್ ನಮಗೇನಾದ್ರು ಕಾಲಿಗೆ ಸಿಕ್ಕಿದ್ರೆ ಅದನ್ನ ಏನಾದರೂ ಆವೋ ಏನೋ ಅಂದ್ಕೊಂಬಿಡ್ತೀವಿ. ಸೊ ಇದು ಭ್ರಮೆ, ಈ ಭ್ರಮೆಗೆ ಒಳಗಾಗೋಂಥದ್ದು. ಸೊ ಇದು ಇನ್ನೊಂದು ದೋಷ. ಇದು ಕಂಡೀಷನ್ ಲಿವಿಂಗ್ ಎಂಟಿಟೀಸ್ ಏನಿದ್ದಾರೆ, ಈ ಬದ್ಧ ಜೀವಿಗಳಲ್ಲಿ ಇರೋಂಥ ಎರಡನೇದು ದೋಷ. ಮತ್ತು ಮೂರನೇ ದೋಷ ಅಂತಂದರೆ ಮೋಸ ಮಾಡುವಂಥ ಪ್ರವೃತ್ತಿ. ತನ್ನ ಸ್ವಂತ ಸುಖಕ್ಕೋಸ್ಕರ, ಲಾಭಕ್ಕೋಸ್ಕರ ಬೇರೆಯವ್ರಿಗೆ ಮೋಸ ಮಾಡೋಂಥದ್ದು. ಸೊ ನಮ್ಮ ಈ ಪ್ರಪಂಚ ಬಂದ್ಬಿಟ್ಟು ಫುಲ್ ಆಫ್ ಚೀಟರ್ಸ್ ಆ್ಯಂಡ್ ಚೀಟೆಡ್. ಇಂಥ ಪ್ರವೃತ್ತಿ ಈ ಬದ್ಧ ಜೀವಿಗಳಿಗೆ ಇರುತ್ತೆ. ಮತ್ತು ನಾಲ್ಕನೇ ದೋಷ ಅಂತಂದರೆ, ಈ ಬದ್ಧ ಜೀವಿಗಳು ಇಂದ್ರಿಯಗಳು ಪರಿಪೂರ್ಣರಲ್ಲ. ನಮ್ಮ ಇಂದ್ರಿಯಗಳು ಒಂದು ಸರ್ಟೈನ್ ಕಂಡೀಷನಲ್ಲಿ ಮಾತ್ರ ವರ್ಕ್ ಆಗುತ್ತೆ. ನಾವೇನಾದರೂ ಎಲ್ಲಿ ಸೂರ್ಯ ಹುಟ್ಟಿಲ್ಲ ಇವತ್ತು ಅಂತಂದರೆ, ಏನೋ ಕತ್ಲಲ್ಲಿದ್ದೀವಿ ಅಂತಂದರೆ ನಮ್ಮ ಕಣ್ಣು ಕಾಣೋದಿಲ್ಲ. ಸೊ ನಮ್ಮ ಕಿವಿಗಳು ಕೂಡ ಸರ್ಟೈನ್ ಡಿಸ್ಟೆನ್ಸಲ್ಲಿ ಮಾತ್ರ ಅದನ್ನ ಕೇಳಿಸ್ಕೊಂಬೋದು. ಇದು ನಮ್ಮ ಇಂದ್ರಿಯಗಳಿರೋಂಥ ದೋಷ. ಸೊ ಈ ರೀತಿ ಈ ಬದ್ಧ ಜೀವಿಗಳಿಗೆ ಈ 4 ದೋಷಗಳಿರುತ್ತೆ. ಇಂಥ ದೋಷಗಳಿರೋಂಥ ಈ ಬದ್ಧ ಜೀವಿಗಳು ಇನ್ನೊಂದು ಜೀವಿನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಾವೇನಾದರೂ ಈ ಮಾಯೆಯ ಪ್ರಭಾವದಿಂದ ಬಿಡುಗಡೆ ಹೊಂದಿ, ಈ ಹುಟ್ಟು, ಸಾವು, ರೋಗ ರುಜಿನಗಳು, ವೃದ್ಧಾಪ್ಯ ಇದೆಲ್ಲದರಿಂದ ಬಿಡುಗಡೆ ಹೊಂದಿ ಭಗವಂತನ ಧಾಮಕ್ಕೆ ಮರಳಿ ಹೋಗಿ ಆ ಕೃಷ್ಣನ ಸಹವಾಸವನ್ನು ಪಡ್ಕೊಬೇಕು ಅಂತಂದರೆ ನಾವು ಈ ದೋಷಗಳಿಂದ ಬಿಡುಗಡೆ ಅಂತ ಹೊಂದಿರೋಂಥ ನಿತ್ಯ ಸಿದ್ಧರಾದಂಥ ವ್ಯಕ್ತಿಗಳ ಆಶ್ರಯ ಪಡಿಬೇಕು. ಸೊ ಅದಕ್ಕೆ ನಾವು ಈ ಗುರುಗಳ ಆಶ್ರಯ ಪಡೆಯುವಂಥದ್ದು ತುಂಬಾ ಮುಖ್ಯ. ನಾವು ಭಗವಂತನ ಧಾಮಕ್ಕೆ ಹೋಗಬೇಕು ಅಂತಂದರೆ ನಾವು ಈ ಸಂಪ್ರದಾಯಗಳಲ್ಲಿ ಕನೆಕ್ಟ್ ಆಗಬೇಕು. ಕೃಷ್ಣ 4 ಸಂಪ್ರದಾಯಗಳನ್ನು ತನ್ನಿಂದನೇ, ಕೃಷ್ಣನಿಂದನೇ ಬರುತ್ತೆ. ಆ 4 ಸಂಪ್ರದಾಯಗಳು ಯಾವುದು ಅಂತಂದರೆ ಶ್ರೀ ಸಂಪ್ರದಾಯ, ಕುಮಾರ ಸಂಪ್ರದಾಯ, ಬ್ರಹ್ಮ ಸಂಪ್ರದಾಯ ಮತ್ತು ರುದ್ರ ಸಂಪ್ರದಾಯ. ಸೊ ನಾವೆಲ್ಲರೂ ಇಲ್ಲಿರೋ ಎಲ್ಲರೂ ಕೂಡ ತುಂಬಾ ಭಾಗ್ಯಶಾಲಿಗಳು. ಏನಕ್ಕೆ ಅಂದರೆ ನಾವು ಈ ಬೋನಫೈಡ್ ಸಂಪ್ರದಾಯಕ್ಕೆ, ಶ್ರೀಲ ಪ್ರಭುಪಾದರ ಆಶ್ರಯಕ್ಕೆ ಬಂದಿದ್ದೀವಿ. ಸೊ ಶ್ರೀಲ ಪ್ರಭುಪಾದರು ನಮ್ಮನ್ನೆಲ್ಲರೂ ಕೂಡ ಭಗವಂತನ ಧಾಮಕ್ಕೆ ಮರಳಿ ಕರ್ಕೊಂಡು ಹೋಗೋದಕ್ಕೆ ಅವರು ಪ್ರಾಮಿಸ್ ಮಾಡ್ತಾರೆ. ನಾವು ಯಾವಾಗ ಅವರ ಆದೇಶಗಳನ್ನ ಪಾಲನೆ ಮಾಡ್ತೀವಿ. ಅವರು ತುಂಬ ಸಿಂಪಲ್ ಆದೇಶಗಳನ್ನ ಕೊಟ್ಟಿದ್ದಾರೆ. 16 ಮಾಲೆ ಜಪ ಮಾಡೋವಂಥದ್ದು, ಮತ್ತು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್, ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡೋದು, ಮಾಂಸಾಹಾರದಿಂದ ದೂರ ಇರೋವಂಥದ್ದು, ಜೂಜಾಟದಿಂದ ದೂರ ಇರೋವಂಥದ್ದು, ಮದ್ಯಪಾನಗಳು, ಮಾದಕ ವಸ್ತುಗಳನ್ನ ಸ್ವೀಕರಣೆ ಮಾಡೋವಂಥದ್ದು, ಮತ್ತು ಅನೈತಿಕ ಸಂಬಂಧ, ಇವು 4 ವಿಚಾರಗಳಿಂದ ದೂರ ಇರೋವಂಥದ್ದು, ಮತ್ತು ಜೊತೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡೋಂಥದ್ದು. ಸೊ ಇಂಥ ತುಂಬ ಸರಳವಾದ ನಿಯಮಗಳು ಮತ್ತು ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಿಂದ ನಾವು ಭಗವಂತನ ಧಾಮಕ್ಕೆ ಹೋಗ್ಬೋದು. ಸೊ ಈ ಭಗವಂತನ ಧಾಮಕ್ಕೆ ಹೋಗಬೇಕು ಅಂತಂದರೆ ನಮ್ಮ ದಾರಿ ತುಂಬ ಸ್ಪಷ್ಟವಾಗಿರಬೇಕು, ಮತ್ತು ನಾವು ಒಂದು ಒಳ್ಳೆಯ ಗುರುಗಳ ಆಶ್ರಯದಲ್ಲಿ ಇರಬೇಕು. ಸೊ ಶ್ರೀಲ ಪ್ರಭುಪಾದರು ಅಪರೆಂಟ್ಲಿ ನೋಡಿದರೆ ಅವರು ಶಾಸ್ತ್ರಗಳ ಇಲ್ಲದೇ ಇರೋಂಥ ವಿಚಾರಗಳನ್ನೆಲ್ಲನೂ ಮಾಡಿದ್ದಾರೆ ಅನ್ನೋ ಥರ. ಆದರೆ ಆಚಾರ್ಯರಿಗೆ ಆ ಥರ ಶಕ್ತಿ ಇರುತ್ತೆ. ಆಚಾರ್ಯಗಳು ಶಾಸ್ತ್ರಗಳನ್ನ ಮಾರ್ಪಡಿಸ್ಬೋದು. ಕಾಲ, ದೇಶ ಮತ್ತು ಪಾತ್ರ, ಪ್ಲೇಸ್, ಟೈಮ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್
ಅದ್ರ ಪ್ರಕಾರ ಆಚಾರ್ಯರು ತಮ್ಮ ಶಾಸ್ತ್ರಗಳನ್ನ ಮಾರ್ಪಡಿಸ್ಬೋದು. ಸೊ ಶ್ರೀಲ ಪ್ರಭುಪಾದರು ನಾವು ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ತುಂಬ ಹಲವಾರು ವಿಚಾರಗಳು ಶಾಸ್ತ್ರಗಳಲ್ಲಿ ಇಲ್ಲದೇ ಇರೋಂಥನ್ನು ಕೂಡ ಮಾಡಿದರು. ಆ್ಯಕ್ಚುಲಿ ನಮ್ಮ ಶಾಸ್ತ್ರಗಳು ಹೇಳುತ್ತೆ ಸನ್ಯಾಸಿ ಆದಂಥವರು ಅವರು ಸಮುದ್ರನ ದಾಟಬಾರ್ದು. ಆದರೆ ಶ್ರೀಲ ಪ್ರಭುಪಾದರು 14 ಬಾರಿ ಭೂಮಿನ ಪರ್ಯಟನೆ ಮಾಡಿದರು, ಎಲ್ಲ ಸಮುದ್ರಗಳನ್ನ ದಾಟಿ ಹೋದರು. ಅವರು ಹಡಗಿನಲ್ಲಿ 30 ದಿನಗಳಿಗಿಂತ ಹೆಚ್ಚು ಪ್ರಯಾಣ ಮಾಡಿ ಅಮೇರಿಕಕ್ಕೆ ಹೋದರು. ಸೊ ಇವರು ತಮ್ಮ ಗುರುಗಳ ಆದೇಶದ ಮೇರೆ. ಸೊ ಅವರು ತುಂಬ ಹೊಸ ಪದ್ಧತಿಗಳನ್ನ ಇಂಟ್ರೊಡ್ಯೂಸ್ ಮಾಡಿದರು. ಹೆಂಗಸರಿಗೆ ಬ್ರಾಹ್ಮಣ ದೀಕ್ಷೆ ಕೊಟ್ಟರು, ಅವರಿಗೆ ಪೂಜೆ ಮಾಡೋಂಥ ಅವಕಾಶ ಕೊಟ್ಟರು. ಸೊ ಈ ರೀತಿ ಹಲವಾರು ರೀತಿ ಶ್ರೀಲ ಪ್ರಭುಪಾದರು ಕ್ರಾಂತಿಕಾರಿ ಥರ ಸೊ ಮಾರ್ಪಾಡುಗಳನ್ನು ಮಾಡಿದರು. ಇಂಥ ಮಾರ್ಪಾಡುಗಳು ಓನ್ಲಿ ಆಚಾರ್ಯರು ಮಾತ್ರ ಮಾಡ್ಬೋದು, ಸಾಮಾನ್ಯ ವ್ಯಕ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ವ್ಯಕ್ತಿ ಶಾಸ್ತ್ರಗಳಲ್ಲಿ ಏನೇನಿದೆ ಅದನ್ನೇ ಪಾಲನೆ ಮಾಡ್ಬೋದು. ಅದೇ ರೀತಿ ಶ್ರೀಲ ಪ್ರಭುಪಾದರು ನಮಗೆ ಜುಲೈ 9th ಲೆಟರ್ನಲ್ಲಿ ಅವರು ಇನ್ನೂ ದೀಕ್ಷೆನ ಕಂಟಿನ್ಯೂ ಮಾಡ್ತಾರೆ. ಅವರು ಈ ಆಚಾರ್ಯರಾಗಿ ಅವರು ಮಹಾಸಮಾಧಿ ಹೊಂದಿದ್ರು ಕೂಡ ಅವರು ಆಚಾರ್ಯರಾಗಿ ಮತ್ತೆ ಕಂಟಿನ್ಯೂ ಆಗ್ತಾರೆ ಅಂತಂದ್ಬಿಟ್ಟು ಆದೇಶ ಕೊಟ್ಟಿದ್ದಾರೆ. ಸೊ ಈ ರೀತಿ ಆಚಾರ್ಯರು ಮಾತ್ರ ಈ ಥರ ಎಲ್ಲನೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ. ಆದರೆ ನಾವು ನೋಡ್ಬೋದು ಏನಾದರೂ ಹಿಂದಿನ ಕಾಲದಲ್ಲಿ ಮತ್ತು ಈಗಿನ ಕಾಲದಲ್ಲಿ ತುಂಬಾ ವ್ಯತ್ಯಾಸ ಇದೆ. ಸೊ ಆ ಸಿಸ್ಟಮ್ ಏನು ಆ ಥರ ಮಾಡಿದರೂ ಕೂಡ ಅದೆಲ್ಲದೂ ಬಂದ್ಬಿಟ್ಟು ಆ ಪ್ರೇರಣೆ, ಆ ಶಾಸ್ತ್ರಗಳ ಪ್ರೇರಣೆ ಏನು ಅದು ನಾಶ ಆಗಿಲ್ಲ. ಓನ್ಲಿ ಅದು ಸಿಸ್ಟಮ್ಸ್ ಅಷ್ಟೇ ಅದು ಪ್ರಭುಪಾದರು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನಮ್ಮ ಹಿಂದಿನ ಕಾಲದಲ್ಲಿ ಮತ್ತು ಈಗಿನ ಕಾಲದಲ್ಲಿ ತುಂಬಾ ಬದಲಾವಣೆ ಇದೆ. ಸೊ ನಾವು ಹಿಂದಿನ ಕಾಲದಲ್ಲಿ ಏನಾದರೂ ನಾವು ಜ್ಞಾನನ ಪಡ್ಕೊಬೇಕು ಅಂತಂದರೆ ನಾವು ಗುರುಗಳ ಆಶ್ರಯಕ್ಕೆ ಹೋಗ್ಬೇಕಿತ್ತು. ಅದು ಗುರುಕುಲ ಇರ್ತಿತ್ತು. ಅದು ಗುರುಗಳ ಪ್ರಶ್ನೆ ಕೇಳಿ ಅವರಿಂದ ಅರ್ಥ ಮಾಡ್ಕೊಂಡು ಶಾಸ್ತ್ರಗಳ ಅಧ್ಯಯನ ಇದೆಲ್ಲ ಮಾಡ್ತಾಯಿದ್ದು. ಆದರೆ ಈಗಿನ ಕಾಲದಲ್ಲಿ ಆ ಥರ ಇಲ್ಲ, ತುಂಬಾ ಚೇಂಜ್ ಆಗಿಬಿಡುತ್ತೆ. ನಮಗೆ ಇವಾಗೆಲ್ಲ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ಬಂದಿದೆ. ಎಲ್ಲನೂ ಸ್ಕೂಲ್ ಕಾಲೇಜ್ ಇಲ್ಲೆಲ್ಲ ಬಂದುಬಿಟ್ಟು ಈ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಜಾಸ್ತಿ ಯಾರೂ ಮಾತಾಡೋದೇ ಇಲ್ಲ. ಇಂಥ ಕಾಲದಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ಪುಸ್ತಕಗಳ ಮೂಲಕ ತಾವು ಏನು ಎಲ್ಲ ನಾವು ಗುರುಕುಲದಲ್ಲಿ ಹೋಗಿ ತಿಳ್ಕೊಳ್ಬೇಕು ಅದೆಲ್ಲನೂ ಕೂಡ ತಮ್ಮ ಪುಸ್ತಕಗಳಲ್ಲಿ ಬರೆದಿಟ್ಟಿದ್ದಾರೆ. ಮತ್ತು ಅವರ ಶ್ರೀಲ ಪ್ರಭುಪಾದರು ತಮ್ಮ ಕಾನ್ವರ್ಸೇಷನ್ಸ್ ಮತ್ತು ಲೆಕ್ಚರ್ಸ್ ಇವಾಗಲೂ ಕೂಡ ನಮಗೆ ಅವೈಲಬಲ್ ಇದೆ. ಸೊ ಅದು ಟೆಕ್ನಾಲಜಿ ಚೇಂಜ್ ಆಗಿದೆ. ಸೊ ಪ್ರಭುಪಾದರು ಮಾತಾಡಿರೋಂಥ ಎಲ್ಲ ವಿಚಾರಗಳು ರೆಕಾರ್ಡ್ ಆಗಿರೋಂತೆ, ಅವರ ಲೆಟರ್ಸ್ಗಳಿದೆ. ಸೊ ಈ ರೀತಿ ಎಲ್ಲ ವಿಚಾರಗಳು ಶ್ರೀಲ ಪ್ರಭುಪಾದರು ಏನು ಹೇಳಿದ್ದಾರೆ ಅದೆಲ್ಲ ನಮಗೆ ಇವಾಗಲೂ ಕೂಡ ಅವೈಲಬಲ್ ಇದೆ. ಸೊ ಈ ರೀತಿ ಹೊಸ ಪದ್ಧತಿಯಿಂದ ಸೊ ಶ್ರೀಲ ಪ್ರಭುಪಾದರು ಮುಂದಿನ 10,000 ವರ್ಷಗಳಿಗೂ ಕೂಡ ಈ ಇಸ್ಕಾನ್ ಸಂಸ್ಥೆ ಮೂಲಕ ಅವರು ದೀಕ್ಷಾ ಗುರುಗಳಾಗಿ ಅವರು ಇರ್ತಾರೆ. ನಾವು ನಿಜವಾಗ್ಲೂ ಭಗವಂತನ ಧಾಮಕ್ಕೆ ಮರಳಿ ಹೋಗಬೇಕು ಅಂತಂದರೆ ಇಂಥ ಗುರುಗಳ ಆಶ್ರಯನ ಪಡ್ಕೊಬೇಕು. ನಾವು ಯಾವಾಗ ಒಬ್ಬ ಸಾಮಾನ್ಯ ಜೀವಿಯ ಅನ್ನೋ ಗುರುಗಳಾಗಿ ಸ್ವೀಕರಿಸ್ತೀವಿ ಆಗ ನಮ್ಮ ಪ್ರೋಗ್ರೆಸ್ ಬಂದ್ಬಿಟ್ಟು ಕುಂಠಿತ ಆಗಿಬಿಡುತ್ತೆ. ಆ ವ್ಯಕ್ತಿ ಎಲ್ಲಿವರೆಗೆ ಪ್ರೋಗ್ರೆಸ್ ಆಗಿದಾರೋ ಅಲ್ಲಿವರೆಗೆ ಮಾತ್ರ ನಾವು ಪ್ರೋಗ್ರೆಸ್ ಆಗೋದಕ್ಕೆ ಸಾಧ್ಯ. ನಾವು ಯಾವಾಗ ಮಹಾಭಾಗವತ ಆ ನಿತ್ಯ ಸಿದ್ಧ ಗುರುಗಳ ಆಶ್ರಯ ಪಡಿತೀವಿ ಆಗ ಮಾತ್ರ ನಾವು ಭಗವಂತನ ಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ. ಮತ್ತು ಈ ಎಲ್ಲ ಕಷ್ಟಗಳಿಂದ, ಈ ಜನ್ಮ ಮೃತ್ಯು ಜರಾ ವ್ಯಾಧಿ ಈ ಎಲ್ಲ ವಿಚಾರಗಳಿಂದ ಬಿಡುಗಡೆ ಹೊಂದಬೇಕು ಅಂತಂದರೆ ನಮಗೆ ಶ್ರೀಲ ಪ್ರಭುಪಾದರ ಆಶ್ರಯ ತುಂಬಾ ಅವಶ್ಯಕತೆ. ಸೊ ನಾವು ಎಲ್ಲರೂ ಪ್ರಭುಪಾದರ ಆಶ್ರಯ ಪಡೆದುಕೊಂಡು ಪ್ರಭುಪಾದರು ಹೇಳಿರೋಂಥ ಸೊ ನಮ್ಮ ಆದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಈ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಹೊಂದಿ ಭಗವಂತನ ಧಾಮಕ್ಕೆ ಮರಳಿ ಹೋಗೋದು ನಮ್ಮ ಜೀವನದ ನಿಜವಾಗ್ಲೂ ಗುರಿಯನ್ನಾಗಿ ನಾವು ಮಾಡ್ಕೊಬೇಕು. ಸೊ ಇಲ್ಲಿಗೆ ಇಂದಿನ ಭಾಗವತ ಪ್ರವಚನ ಮುಕ್ತಾಯ ಮಾಡ್ತೀನಿ. ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀಮದ್ ಭಾಗವತಂ ಕಿ ಜೈ.